ಪ್ರೈಸ್ ಗಾಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನಿಮ್ಮ ಹೃದಯಕ್ಕೆ ಯಾವಾಗಲೂ ಶಾಂತಿ ಮತ್ತು ವಿಶ್ರಾಂತಿ ಬೇಕು. ನಮ್ಮ ಹೃದಯಗಳು ಸಾಗರಗಳಂತಿವೆ, ಅಸ್ಥಿರ ಮತ್ತು ಆಳವಾದವು. ಯಾರು ಅವುಗಳನ್ನು ಶಾಂತಗೊಳಿಸಬಲ್ಲರು? ನಾವು ಪ್ರಾರ್ಥಿಸಬಹುದು, ಟಿವಿ ನೋಡಬಹುದು, ಯೂಟ್ಯೂಬ್ನಲ್ಲಿ ಏನಾದರೂ ವೀಕ್ಷಿಸಬಹುದು, ಹೆಚ್ಚು ಧನಾತ್ಮಕವಾಗಿ ಯೋಚಿಸಬಹುದು, ಔಷಧಿಗಳನ್ನು ತೆಗೆದುಕೊಳ್ಳಬಹುದು. ಇವು ನಮ್ಮ ಹೃದಯಗಳನ್ನು ಸ್ವಲ್ಪ ಶಾಂತಗೊಳಿಸಬಹುದು. ಆದರೆ ಶಾಂತವಾಗಿರುವ ಹೃದಯ ಮತ್ತು ಶಾಂತಿಯಿಂದಿರುವ ಹೃದಯದ ನಡುವೆ ತುಂಬಾ ವ್ಯತ್ಯಾಸವಿದೆ. ನೀವು ಇದೀಗ ಒಪ್ಪುತ್ತೀರಿ ಎಂದು ನನಗೆ ಖಾತ್ರಿ ಇದೆ. ನಮ್ಮ ಹೃದಯದಲ್ಲಿ ಹೆಚ್ಚು ಬೇಕಾಗಿರುವುದು ಶಾಂತಿ. ದೇವರು ನಮಗೆ ಅನೇಕ ಭರವಸೆಗಳನ್ನು ನೀಡಿದ್ದಾರೆ. ಅದರಲ್ಲಿ ಒಂದು ಭರವಸೆಯಾಗಿದೆ ಶಾಂತಿ. ಯೋಹಾನ 14:27 ಯೇಸುದೇವರು ಹೇಳಿದರು, ಶಾಂತಿಯನ್ನು ನಿಮಗೂ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿ ಇರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ಶಾಂತಿ ಎಂದರೆ ಸಂಘರ್ಷ ಅಥವಾ ತೊಂದರೆ ಇಲ್ಲದಿರುವುದು ಎಂದು ಹಲವರು ಯೋಚಿಸುತ್ತಾರೆ. ನೀವು ಹಾಗೆಯೇ ಯೋಚಿಸಿರಬಹುದು, ಎಲ್ಲ ಒಳ್ಳೆಯದಾಗಿ ಹೋಗಿದರೆ ಶಾಂತಿ ಇದೆ ಅಂತ. ಆದರೆ ಶಾಂತಿಯು ನಮ್ಮ ಪರಿಸ್ಥಿತಿಗಳು ಮೀರಿಸುವ ವಿಶ್ರಾಂತಿ ಮತ್ತು ಶಾಂತತೆಯಾಗಿದೆ. ನಾವೇನು ತಿಳ್ಕೊಳ್ತೇವೆ, ಎಲ್ಲ ಒಳ್ಳೆಯದಾಗಿದ್ರೆ ನಮಗೆ ಶಾಂತಿ ಆಗುತ್ತದೆ. ನಾವು ಹಾಗೆಯೇ ತಿಳ್ಕೊಳ್ಳುತ್ತೇವೆ. ಮತ್ತೆ ನಾವು ತಿಳ್ಕೊಳ್ತೇವೆ ದೇವರು ಕೊಡುವ ಶಾಂತಿನೂ ಹಾಗೆ ಎಂದೆ, ಹಾಗೆಯೇ ನಮಗೆ ಸಿಗುತ್ತಾ ಇಲ್ಲ. ಅದಕ್ಕೆ ನಮಗೆ ತುಂಬಾ ದುಃಖವಾಗಿರುವುದು. ಜೀಸಸ್ ಇಸ್ ದ ಪ್ರಿನ್ಸ್ ಆಫ್ ಪೀಸ್. ಶಾಂತಿಯ ರಾಜಕುಮಾರನಾಗಿದ್ದಾನೆ. ಅವನ ಶಾಂತಿಯನ್ನು ನಮ್ಮ ತೊಂದರೆಗಳಿಗೆ, ಅಲ್ಲಾಂದರೆ ತೊಂದರೆಗೊಳಗೀಡಾದ ಹೃದಯಕ್ಕೆ ಒಂದು ಪ್ರೀತಿಯ ಅಪ್ಪುಗೆಯನ್ನು ನೀಡುತ್ತದೆ. ಯೋಹಾನ 16:33 ಈ ಜಗತ್ತಿನಲ್ಲಿ ನಮಗೆ ತೊಂದರೆಗಳು ಉಂಟಾಗುತ್ತದೆ ಎಂದು ಯೇಸುದೇವರು ನಮಗೆ ಹೇಳಿದ್ರು. ನೀವು ನನ್ನನ್ನು ಒಪ್ಪಿಕೊಂಡರೆ ನಿಮಗೆ ಎಲ್ಲ ಒಳ್ಳೆಯದಾಗುತ್ತದೆ, ನಿಮಗೆ ಯಾವ ಪ್ರಾಬ್ಲಮ್ಸು ಬರಲ್ಲ ಅಂತ ಯೇಸು ನಮಗೆ ಭರವಸೆ ಕೊಟ್ಟಿದ್ದಾರ? ಇಲ್ಲ. ಯೇಸುದೇವರು ಹೇಳಿದ್ರು, ಈ ಲೋಕದಲ್ಲಿ ನಿಮಗೆ ತೊಂದರೆಗಳು, ನೋವುಗಳು ಉಂಟಾಗುತ್ತದೆ, ಆದರೆ ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಮತ್ತು ತೊರೆಯುವುದಿಲ್ಲ. ಇದೇ ನಮಗೆ ಕೊಟ್ಟಿರುವ ಭರವಸೆ. ಯೇಸು ನೀಡುವ ಶಾಂತಿಯು ತೀವ್ರವಾದ ಪ್ರಕ್ಷುಬ್ಧತೆಯ ನಡುವೆಯೂ ಸಹಿಸಿಕೊಳ್ಳುವ ಮತ್ತು ಶಾಂತವಾಗಿರುವ ಸಾಮರ್ಥ್ಯವಾಗಿದೆ. ಇಂದು ದೇವರು ನಿಮ್ಮ ಎಲ್ಲಾ ತೊಂದರೆಗಳ ಮೂಲಕ ನಿಮಗೆ ಸಹಾಯ ಮಾಡಲು ಬರ್ತಾನೆ ಎಂದ ನಂಬಿಕೆ ನಿಮಗೆ ಇರಬೇಕು. ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ನಾವು ಒಂದಲ್ಲ ಒಂದು ನೋವು ಅಲ್ಲಾಂದರೆ ತೊಂದರೆಗಳಿಂದ ಹಾದು ಹೋಗಬೇಕಾಗುತ್ತದೆ. ಆದರೆ ವಿ ಆರ್ ನಾಟ್ ಹೆಲ್ಪ್ಲೆಸ್. ನಮಗೆ ದೇವರು ವಿಶ್ರಾಂತಿ ಕೊಡುತ್ತಾರೆ. ಮತ್ತು ಬರೀ ವಿಶ್ರಾಂತಿ ಅಲ್ಲ, ವಿಶ್ರಾಂತಿ ಪ್ಲಸ್ ಹೋಪ್, ಭರವಸೆ. ನಮಗೆ ಭರವಸೆಯನ್ನು ಇರುತ್ತದೆ ಎಂದು ನಾವು ಅರ್ಥ ಮಾಡಿಕೋಬೇಕು. ಇದೊಂದು ಸೈಕಲಾಜಿಕಲ್ ಫೀಲಿಂಗ್ ಅಲ್ಲ. ನಮಗೆ ಶಾಂತಿ ಇದ್ದರೆ ಖಂಡಿತ ನಮಗೆ ಬಿಡುಗಡೆ ಉಂಟಾಗುತ್ತದೆ. ಯೇಸು ಕೊಡುವ ಶಾಂತಿಯು ಈ ಜಗತ್ತು ಕೊಡುವ ಶಾಂತಿಗಿಂತ ವಿಭಿನ್ನವಾಗಿದೆ ಎಂದು ಯೇಸುದೇವರು ಆಗಲೇ ಹೇಳಿದ್ರು ಅಲ್ಲವೇ? ಎಲ್ಲವೂ ಚೆನ್ನಾಗಿ ನಡೆದರೆ ಶಾಂತಿ ಎಂದು ಈ ಜಗತ್ತು ಹೇಳುತ್ತದೆ. ನೀವು ಹಂಗೆ ತಿಳ್ಕೊಂಡಿರಬಹುದು. ಅಂತ ಜೀವನ ಯಾರಿಗೂ ಸಿಗೋದಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯಾ. ಅಥವಾ ಹೊರಗೆ ಹೋಗುವ ಮೂಲಕ, ಸ್ನೇಹಿತರನ್ನು ಭೇಟಿ ಮಾಡುವ ಮೂಲಕ, ಪುಸ್ತಕಗಳನ್ನು ಓದುವ ಮೂಲಕ ನಮಗೆ ಶಾಂತಿ ಸಿಗಬಹುದು. ಹಲ್ಲೆಲೂಯಾ. ಅದೇ ಈ ಜಗತ್ತಿನ ಶಾಂತಿ. ಯೇಸುದೇವರು ಆಗಲೇ ಹೇಳಿದ್ರು ನಮಗೆ, ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ಸೊ ಲೋಕದಿಂದ ಶಾಂತಿ ನಮಗೆ ಹೇಗೆ ಸಿಗುತ್ತದೆ ಅಂತ ನಿಮಗೆ ಗೊತ್ತು. ಅದೇ ರೀತಿಯಲ್ಲಿ ನೀವು ದೇವರಿಂದ ಶಾಂತಿ ನೀವು ಎಕ್ಸ್ಪೆಕ್ಟ್ ಮಾಡಬಾರದು. ದೇವರಿಂದ ಸಿಗುವ ಶಾಂತಿ ಬೇರೆ ಶಾಂತಿ. ಅದಕ್ಕೆ ತುಂಬಾ ಪ್ರಯೋಜನ ಇದೆ ಅಂತ ನಮಗೆ ಅರ್ಥವಾಗಬೇಕು. ನಾವು ನೋಡಿ, ಏನಾದರೂ ಒಂದು ಪುಸ್ತಕ ಓದಿದರೆ, ಅಲ್ಲಾಂದರೆ ಯಾರನ್ನಾದರೂ ಭೇಟಿ ಮಾಡಿದರೆ, ಟಿವಿ ನೋಡಿದರೆ ಸ್ವಲ್ಪ ಹೊತ್ತಿಗೆ ನಮಗೆ ವಿಶ್ರಾಂತಿ ಸಿಗುತ್ತದೆ. ಆಮೇಲೆ ಅದೆಲ್ಲ ಸ್ವಿಚ್ ಆಫ್ ಮಾಡಿದ್ಮೇಲೆ, ಅಲ್ಲಾಂದರೆ ಎಲ್ಲರನ್ನು ಸ್ನೇಹಿತರನ್ನು ಎಲ್ಲ ಭೇಟಿ ಮಾಡಿ ಮನೆ ಬಂದ್ಮೇಲೆ ಮತ್ತೂ ನಮಗೆ ದುಃಖ, ಆತಂಕ, ಭಯ ಇದೆಲ್ಲ ಇರುತ್ತದೆ ಅಲ್ಲವೇ? ಯೇಸು ಕೊಡುವ ಶಾಂತಿಯು ಈ ಜಗತ್ತು ಕೊಡುವ ಶಾಂತಿಗಿಂತ ವಿಭಿನ್ನವಾಗಿದೆ. ಆದರೆ ಅದು ಸಂದರ್ಭಗಳ ಮೇಲೆ ಅವಲಂಬಿತವಲ್ಲ ಎಂದು ನಾವು ಅರ್ಥ ಮಾಡ್ಕೋಬೇಕು. ಈ ಶಾಂತಿಯು
ಕಿರಿಕುಲ, ತೊಂದರೆಗಳು, ನಿರಾಸೆಗಳು, ಗೊಂದಲ, ಭಯ ಇತ್ಯಾದಿಗಳ ನಡುವೆಯೂ ಈ ಶಾಂತಿ ಇರುತ್ತದೆ. ನಾವೇನೇ ಹಾದು ಹೋಗಲಿ ಈ ಶಾಂತಿ ನಮಗೆ ಇರಬೇಕು. ಆ ಶಾಂತಿ ದೇವರು ಹೇಳಿದರೂ ನಮಗೂ ಕೊಡುತ್ತಾರೆ ಅಂತ ನಮಗೆ ಸಿಗಬೇಕು. ಅಲ್ಲಾಂದ್ರೆ ಯೇಸುದೇವರು ನಮ್ಮಲ್ಲಿ ಇರುವುದರಿಂದ ಏನು ಪ್ರಯೋಜನ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಯೇಸು ನಮಗೆ ಈ ಸತ್ಯವನ್ನು ಹೇಳಿದರು. ದೇವರು ಯಾವಾಗಲೂ ನಮ್ಮನ್ನು ಸವಾಲಿನ ಸನ್ನಿವೇಶಗಳಿಂದ ತೆಗೆದು ಹಾಕುವುದಿಲ್ಲ. ಅವನು ಅದನ್ನು ಮಾಡುತ್ತಾನೆ ಎಂದು ಎಂದಿಗೂ ನಮಗೆ ಭರವಸೆ ನೀಡಲಿಲ್ಲ. ಆದರೆ ಅವನು ಏನು ಭರವಸೆ ನೀಡಿದನು, ಅಂತಹ ಪರಿಸ್ಥಿತಿಗಳ ನಡುವೆಯೂ ಅವನು ಶಾಂತಿ ನೀಡುತ್ತಾನೆ ಮತ್ತು ನಮ್ಮ ಎಲ್ಲ ಸಮಸ್ಯೆಗಳಿಂದ ನಮ್ಮನ್ನು ರಕ್ಷಿಸುತ್ತಾನೆ. ನಮ್ಮನ್ನು ಹಂಗೆ ಕೈ ಬಿಡುವುದಿಲ್ಲ. ನಿಮಗೆ ಇವತ್ತು ಒಂದು ಸಮಸ್ಯೆ ಇದ್ದರೆ ಡೋಂಟ್ ವರಿ, ಹೌ ಫೇತ್, ನಿಮಗೆ ಅದರಿಂದ ಬಿಡುಗಡೆ ಇದ್ದೆ. ಆ ನಂಬಿಕೆ ಇರಬೇಕು ನಮಗೆ. ಅದು ಸುಮ್ಮನೆ ಒಂದು ಸೈಕಲಾಜಿಕಲ್ ಫೀಲಿಂಗ್ ಅಲ್ಲ ದೇವರ ಮಕ್ಕಳೇ. ಹಲ್ಲೆಲೂಯಾ. ಏಕೆಂದರೆ ನಮಗೆ ದೇವರು ತುಂಬಾ ಪ್ರಾಮಿಸಸ್ ಕೊಟ್ಟಿದ್ದಾರೆ. ಅದೆಲ್ಲ ಎಸ್ ಅಂಡ್ ಏಮನ್. ಅದು ಬರೀ ಬೈಬಲಲ್ಲಿ ಅಲ್ಲ ಇರುವುದು, ಅದು ನಮ್ಮ ಜೀವನದಲ್ಲಿ ಆಗಬೇಕು. ಆ ವಿಷನ್ ನಿಮಗೆ ಇರಬೇಕು. ಹಲ್ಲೆಲೂಯಾ. ಕೀರ್ತನೆಗಳು 50:15 ನಮಗೆ ಒಂದು ಭರವಸೆಯಾಗಿದೆ. ಈ ವಚನ ಹೇಳುತ್ತದೆ, ಕಷ್ಟಕಾಲದಲ್ಲಿ ನನಗೆ ಮೊರೆ ಇಡರಿ, ನಾನು ನಿನ್ನನ್ನು ತಪ್ಪಿಸಿ ಬಿಡುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ನಾವು ಪ್ರತಿಕೂಲತೆಯನ್ನು ಎದುರಿಸಿದಾಗ ಇದು ದೇವರ ವಾಗ್ದಾನವಾಗಿದೆ. ಕಷ್ಟಕಾಲದಲ್ಲಿ ನಾವು ಮೊರೆ ಇಟ್ಟರೆ ಏನು ದೇವರು ಹೇಳಿದ್ರು, ನಾನು ನಿಮ್ಮನ್ನು ತಪ್ಪಿಸಿ ಬಿಡುವೆನು, ಐ ವಿಲ್ ಡೆಲಿವರ್ ಯು. ಆಗ ನೀನು ನನ್ನನ್ನು ಕೊಂಡಾಡುವಿರಿ, ಯು ವಿಲ್ ಎಕ್ಸಾಲ್ಟ್ ಮೀ. ದಟ್ ಮೀನ್ಸ್ ಯು ವಿಲ್ ಗೆಟ್ testimony. When we have testimony, definitely we will know that something is done. We will be happy, isn't it? ಆ ಸಂತೋಷ ನಮಗೆ ಉಂಟಾಗಬೇಕು. ಅದಕ್ಕೆ ಅವರು ಹೇಳಿದ್ರು, ಆಗ ನೀವು ನನ್ನನ್ನು ಕೊಂಡಾಡುವಿರಿ ಅಂತ. ಬಹುಶಃ ನೀವು ಈಗ ಸ್ವಲ್ಪ ನಿರಾಸೆ ಅನುಭವಿಸಬಹುದು. ಯಾಕೆಂದರೆ ಈ ಶಾಂತಿಗಾಗಿ ನೀವು ದೇವರನ್ನು ನಂಬಿದಿರಿ ಮತ್ತು ಪ್ರಾರ್ಥಿಸಿದಿರಿ, ಆದರೆ ಅದನ್ನು ನೀವು ಅನುಭವಿಸಲಿಲ್ಲ ಮತ್ತು ಇಂದಿಗೂ ಅನುಭವಿಸುತ್ತಾ ಇಲ್ಲ. ಇದು ಈ ರೀತಿ ತೋರುತ್ತದೆ. ಯೇಸು ನಿಮಗೆ ಒಂದು ವಿಶ್ವದ ಅತ್ಯಂತ ದುಬಾರಿ ಕಾರು, ರೋಲ್ಸ್ ರಾಯ್ ಕಾರು ನಿಮಗೆ ಭರವಸೆ ನೀಡಿದ್ದಾರೆ. ಆದರೆ ನಿಮಗೆ ಸಿಕ್ಕಿರುವುದು ಏನು? ಒಂದು ಅಗ್ಗದ ಕಾರು, ನ್ಯಾನೋ ಕಾರು, ಅಲ್ಲಾಂದರೆ ಒಂದು ಆಲ್ಟೋ ಕಾರು. ನೀವು ಅದರಲ್ಲಿ ಸಮಾಧಾನ ಪಟ್ಟು ಜೀವನ ಮಾಡ್ತಾ ಇದ್ದೀರಿ. ಹಾಗೆ ನಾನು ನಿಮ್ಮ ಜೀವನ, ದೇವರು ನಮಗೆ ಭರವಸೆ ಮಾಡಿರುವುದು ನಮಗೆ ಸಿಗಬೇಕು. ದೇವರು ಹೇಳಿದರು, ನನ್ನ ಶಾಂತಿ ನಿಮಗೆ ಕೊಡುತ್ತೀನಿ ಅಂತ. ಆ ಶಾಂತಿ ನಮಗೆ ಬೇಕು. ಹಲ್ಲೆಲೂಯಾ. ಈಗ ನಾವು ದೇವರ ಶಾಂತಿಯನ್ನು ಹೇಗೆ ಪಡೆಯುತ್ತೇವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಈ ಶಾಂತಿಯು ವಿಶ್ವಾಸಿಗಳು ಬೆಳೆಸಿಕೊಳ್ಳಬೇಕಾದ ಒಂದು ವಿಶಿಷ್ಟ ಸದ್ಗುಣವಾಗಿದೆ. ಇದು ಗಲಾತ್ಯದವರಿಗೆ 5:22 ಉಲ್ಲೇಖಿಸಲಾದ ಆತ್ಮದ ಫಲಗಳಲ್ಲಿ ಒಂದಾಗಿದೆ. ನೀವು ಆತ್ಮದ ಫಲಗಳು ಓದಿದರೆ ಪ್ರೀತಿ, ಸಂತೋಷ, ಸಮಾಧಾನ, ಸೌಮ್ಯತೆ ಇಂಥದೆಲ್ಲ ಬರೆದಿದೆ. ಅದೆಲ್ಲ ಒಂದು ಗುಣಗಳು ಅಲ್ಲವೇ? ಒಂದು ಸ್ವಭಾವ, ಒಂದು ಪಾತ್ರಗಳು. ಆ ಒಂದೊಂದು ಪಾತ್ರಗಳು ನಮ್ಮಲ್ಲಿ ಬೆಳೆಸಬೇಕು ಅಲ್ಲವೇ? ನಮ್ಮಲ್ಲಿ ಪ್ರೀತಿ ಇದೆಯಾ? ಇಲ್ಲ. ನಮ್ಮಲ್ಲಿ ಸಂತೋಷ, ಸಮಾಧಾನ ಇಲ್ಲ. ನಮ್ಮಲ್ಲಿ ತಾಳ್ಮೆ ಇಲ್ಲ, ಪೇಷನ್ಸ್ ಇಲ್ಲ. ನಮ್ಮಲ್ಲಿ ರೂಡ್ನೆಸ್ ಇದೆ, ಮೀಕ್ನೆಸ್ ಇಲ್ಲ. ಇದೆಲ್ಲ ನಮ್ಮಲ್ಲಿ ಬೆಳೆಸಿಕೊಳ್ಳಬೇಕು. ಇದು ವಿಶ್ವಾಸಿಗಳು ಬೆಳೆಸಿಕೊಳ್ಳಬೇಡವಾ? ಬೇಕು ಅಲ್ಲವೇ? ನಾವು ಹಳೆ ತರ ಜೀವನ ಮಾಡಬಾರದು. ಈ ಪಾತ್ರಗಳೆಲ್ಲ ಬೆಳೆಸಿಕೊಳ್ಳಬೇಕು. ಅದೇ ತರ ನೋಡಿ, ನಿಮಗೆ ಗೊತ್ತು, ನನ್ನ ಕೋಪ ಚೆನ್ನಾಗಿಲ್ಲ, ನನಗೆ ಕೋಪದಿಂದ ಬಿಡುಗಡೆ ಉಂಟಾಗಬೇಕು. ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇರಬೇಕು. ಅದೇ ತರ ದುಃಖ ಬಂದಾಗ ನೀವು ಕಂಟ್ರೋಲ್ ಮಾಡಬೇಕು ದೇವರ ಮಕ್ಕಳೇ. ಆತಂಕ ಬಂದಾಗ, ಭಯ ಬಂದಾಗ, ಎಲ್ಲ ಹೋಗಿದೆ ಎಂದು ನೀವು ನೆನೆಸ್ಕೊಂಡಾಗ ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಇಲ್ಲ, ದೇವರ ಕೈ ಬಿಡುವವನಲ್ಲ. ನಾನು ಹೀಗೆ ಅನುಭವಿಸಬೇಡ, ನನಗೆ ಬಿಡುಗಡೆ ಇದೆ. ನೀವು ಸ್ತೋತ್ರ ಹೇಳಬೇಕು, ದೇವರಿಗೆ ಸ್ತುತಿ ಹೇಳಬೇಕು, ಕೃತಜ್ಞರಾಗಿರಬೇಕು. ನೀವು ತುಂಬಾ ಕೋಪ ಮಾಡಿ ಜಗಳ ಮಾಡಿದರೆ ನಿಮಗೆ ಗೊತ್ತು ಹಂಗೆ ನೀವು ಜೀವನ ಮಾಡಬಾರದು ಅಂತ ಅಲ್ಲವಾ? ಆದರೂ ನನ್ನ ಬೋಧನೆಗಳು ನೀವು ಕೇಳ್ತಾ ಇದ್ರೆ ನಿಮಗೆ ಗೊತ್ತು ಅದು ಆ ಪಾತ್ರದಲ್ಲಿ ಇನ್ನೂ ಬೆಳೆಯಬಾರದು ಅಂತ. ನೀವು ಕಂಟ್ರೋಲ್ ಮಾಡ್ತಾ ಇರಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಅಂದರೆ ದೇವರ ಪಾತ್ರದಲ್ಲಿ ನಾವು ಬೆಳೆಯಬೇಕು.
ಅದೇ ತರ ದುಃಖ ಬಂದಾಗ, ಮನಸ್ಸು ನೊಂದಾಗ, ದುಃಖ ಬಂದಾಗ, ಭಯ ಬಂದಾಗ, ಆತಂಕ ಬಂದಾಗ ನಾವು ಕಂಟ್ರೋಲ್ ಮಾಡಬೇಕು. ಇಲ್ಲ, ಹಂಗಾಗಲ್ಲ, ಆಗಲ್ಲ, ಆಗಲ್ಲ, ಆಗಲ್ಲ. ಹಾಗೆ ನೀವು ಹೇಳಬೇಕು. ಹಲ್ಲೆಲೂಯ. ಆದ್ದರಿಂದ ಕ್ರಿಸ್ತನಲ್ಲಿ ನಮ್ಮ ಶಾಂತಿ ಆಂತರಿಕವಾಗಿದೆ. ಅದು ಯಾವಾಗಲೂ ನಮ್ಮಲ್ಲಿ ಇರುತ್ತದೆ. ಇದೊಂದು ಗುಣ, ನಾವು ಬೆಳೆಸಿಕೊಳ್ಳಬೇಕಾದ ಒಂದು ಪಾತ್ರವು, ಒಂದು ಗುಣ. ಹೊರಗೆ ಏನು ನಡೆದ್ರು ಈ ಸಮಾಧಾನ ನಮ್ಮಲ್ಲಿ ಇರಬೇಕು. ಹಲ್ಲೆಲೂಯ. ಶಾಂತಿ ಇಲ್ಲದೆ ಯಾರು ದೇವರನ್ನು ನೋಡುವುದಿಲ್ಲ ಅಂತ ಇಬ್ರಿಯರಿಗೆ 12:14 ಬರೆದಿದೆ. ಶಾಂತಿ ಇರಬೇಕು ನಮ್ಮಲ್ಲಿ. ಯಾಕೆ? ದೇವರನ್ನು ನಂಬುತ್ತೀನಿ. ನೀವು ದೇವರನ್ನು ನಂಬಿದರೆ ಫಸ್ಟ್ ಕ್ವಾಲಿಟಿ ನಮಗೆ ಬೇಕಾಗಿರುವುದು ಶಾಂತಿ, ವಿಶ್ರಾಂತಿ. ದೇವರು ಹೇಳಿದ್ರು ಮತ್ತಾಯ 11:28 ವಾಕ್ಯದಲ್ಲಿ, ನೀವು ಎಷ್ಟೊಂದು ಭಾರ ಹೊತ್ತಿಕೊಂಡು ನೀವು ಜೀವನ ಮಾಡುತ್ತಾ ಇದ್ದೀರಿ, ನನ್ನ ಹತ್ರ ಬನ್ನಿರಿ, ನಾನೇನು ಕೊಡ್ತೀನಿ ನಿಮಗೆ, ನಮ್ಮ ಮನಸ್ಸಿಗೆ, ನಮ್ಮ ಆತ್ಮಕ್ಕೆ ವಿಶ್ರಾಂತಿ ಕೊಡ್ತೀನಿ ಅಂತ ದೇವರು ಹೇಳಿದ್ರು ಅಲ್ಲವೇ? ಆ ವಿಶ್ರಾಂತಿ ನಮಗೆ ಬೇಕು ದೇವರ ಮಕ್ಕಳೇ. ಆ ವಿಶ್ರಾಂತಿ ನಮಗೆ ಇಲ್ಲದಿದ್ದರೆ ನಮಗೆ ನಂಬಿಕೆ ಇಲ್ಲ, ನಾವು ನಂಬಿಕೆಯ ಜೀವನ ಮಾಡ್ತಾ ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯ. ಕೀರ್ತನೆಗಳು 23:4 ಕೀರ್ತನಗಾರನು ಹೇಳುವಂತೆ, ನಾನು ಕಾರ್ಗತ್ತಲಿನಲ್ಲಿ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ನಿನ್ನ ದೋಣಿಯು ಮತ್ತು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. ಅಂದರೆ ಈ ಶಾಂತಿಯು ಯಾವುದೇ ರೀತಿಯ ಭಯಾನಕ ಸನ್ನಿವೇಶಗಳ ಬಗ್ಗೆ ನಾವು ಭಯಪಡಬೇಕಾಗಿಲ್ಲ ಅಂತ. ಈ ಲೋಕದಲ್ಲಿ ನಾವೆಲ್ಲ ಜೀವಿಸುತ್ತಾ ಇದ್ದೀವಿ ಅಲ್ಲವೇ? ನಿಮಗೆಲ್ಲ ಗೊತ್ತು. ನಿಮಗೆ ಎಷ್ಟೇ ವಯಸ್ಸಿದ್ರು, 10 ವರ್ಷ ಇದ್ರು, 10 ವರ್ಷ ನೀವು ಜೀವಿಸಿದಿರಿ, 20 ಆದ್ರಿ, 30 ಆದ್ರಿ, 40 ಆದ್ರಿ, 50 ಆದ್ರಿ, 60 ಆದ್ರಿ, ಎಷ್ಟೇ ವಯಸ್ಸಾದ್ರೂ ಅಲ್ಲಿ ತನಕ ನೀವು ಜೀವಿಸಿದಿರಿ. ನಿಮಗೆ ಗೊತ್ತು ಈ ಲೋಕ ಏನು ಕೊಡುತ್ತದೆ ಅಂತ. ಯಾವಾಗಲೂ ಸಮಾಧಾನ ಸಂತೋಷ ಕೊಡುವುದು ಅಲ್ಲ, ಭಯ ಆತಂಕ ಎಲ್ಲರಿಗೂ ಇರುತ್ತದೆ. ದೇವರ ಮಕ್ಕಳೇ ಅರ್ಥವಾಗಬೇಕು. ಮತ್ತೆ ನಾವು ಎಲ್ಲಿಂದ ಹಾದು ಹೋಗಿದ್ರು ದೇವರಲ್ಲಿ ನಂಬಿಕೆ ಇಟ್ಟು, ಇಲ್ಲ ನನಗೆ ದೇವರಿದಕ್ಕೆ ಬಿಡುಗಡೆ ಕೊಡುತ್ತಾನೆ ಅಂತ ಆ ಸಮಾಧಾನ, ಆ ಧೈರ್ಯದಲ್ಲಿ ನಾವು ಜೀವನ ಮಾಡಬೇಕು. ಹಲ್ಲೆಲೂಯ. ಈ ಶಾಂತಿಯು ನಮ್ಮ ಹೃದಯವನ್ನು ತೊಂದರೆಗೆ ಒಳಗಾಗದಂತೆ ಹೇಗೆ ತಡೆಯುತ್ತದೆ ಅಂತ ನಾವು ಅರ್ಥ ಮಾಡಿಕೋಬೇಕು. ಈ ಶಾಂತಿ ಬಂದರೆ ನಮ್ಮ ತೊಂದರೆಗಳಿಂದ ನಮಗೆ ಸಮಾಧಾನವಾಗುತ್ತೆ. ಅದು ಹೆಂಗಾಗುತ್ತದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಈ ಶಾಂತಿಯು ಭಯವನ್ನು ಹೇಗೆ ತೆಗೆದು ಹಾಕುತ್ತದೆ ಅಂತ ನೀವು ಅರ್ಥ ಮಾಡಿಕೋಬೇಕು. ದಯವಿಟ್ಟು ನನ್ನನ್ನು ಎಚ್ಚರಿಕೆಯಿಂದ ನೀವು ಅರ್ಥ ಮಾಡಿಕೊಳ್ಳಿ. ಮೊದಲನೆಯದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು, ದೇವರು ಭರವಸೆ ನೀಡುವ ಶಾಂತಿಯು ಯೇಸುವಿನ ಶಾಂತಿಯಾಗಿದೆ. ಯೇಸು ಏನು ಹೇಳಿದ್ರು? ನನ್ನಲ್ಲಿರುವ ಶಾಂತಿ ನಿಮಗೆ ಕೊಡ್ತೀನಿ ಅಂತ. ಕ್ರಿಸ್ತನ ಶಾಂತಿ ವಿಭಿನ್ನವಾಗಿದೆ. ಯೇಸು ದೇವರು ಭರವಸೆ ನೀಡಿರುವುದು ಕ್ರಿಸ್ತನ ಶಾಂತಿ, ಅವನಲ್ಲಿ ಇರುವ ಶಾಂತಿ. ಅಲ್ಲವೇ? ನೀವು ಆ ವಾಕ್ಯ ಓದಿದರೆ ಅರ್ಥವಾಗುತ್ತದೆ. ಯೋಹಾನ 14:20, ನನ್ನಲ್ಲಿರುವ ಶಾಂತಿ ನಾನು ನಿಮಗೆ ಕೊಡುತ್ತೇನೆ. ಈ ಲೋಕ ಕೊಡುವ ತರ ಅಲ್ಲ ಎಂದು ಅವನು ನಮಗೆ ಹೇಳಿದ್ದಾರೆ. ಹಲ್ಲೆಲೂಯ. ಆದರೆ ಕ್ರಿಸ್ತನ ಶಾಂತಿ ಏನು? ಕ್ರಿಸ್ತನ ಶಾಂತಿಯನ್ನು ಹೊಂದಲು ನಾವು ಮೊದಲು ಕ್ರಿಸ್ತನ ಶಾಂತಿ ಏನು ಎಂದು ಅರ್ಥ ಮಾಡಿಕೋಬೇಕು. ಇಲ್ಲದಿದ್ದರೆ ನಮಗೆ ಹೆಂಗೆ ಆ ಶಾಂತಿ ಹೊಂದುವುದಕ್ಕೆ ಆಗುತ್ತದೆ? ಕ್ರಿಸ್ತನ ಶಾಂತಿ ದೇವರೊಂದಿಗೆ ಶಾಂತಿ ಮತ್ತು ಜನರೊಂದಿಗೆ ಶಾಂತಿ. ದೇವರೊಂದಿಗೆ ಶಾಂತಿ ಮತ್ತು ಜನರೊಂದಿಗೆ ಶಾಂತಿ. ನಾವು ಸಹ ದೇವರೊಂದಿಗೆ ಯಾವಾಗಲೂ ಶಾಂತಿಯನ್ನು ಹೊಂದಿರಬೇಕು. ಅಂದರೆ ನಾವು ಯೇಸು ಕ್ರಿಸ್ತನನ್ನು ವೈಯಕ್ತಿಕ ರಕ್ಷಕ ಎಂದು ಒಪ್ಪಿಕೊಂಡಾಗ ನಮ್ಮ ಮೂಲ ಸಮಸ್ಯೆಯಾದ ದೇವರಿಂದ ಬೇರ್ಪಡಿಸುವ ನಮ್ಮ ಪಾಪದ ಸಮಸ್ಯೆಯನ್ನು ತೆಗೆದು ಹಾಕಲ್ಪಟ್ಟಿದೆ. ಈಗ ನಾವು ದೇವರೊಂದಿಗೆ ಶಾಂತಿಯನ್ನು ಹೊಂದಿದ್ದೇವೆ. ರೋಮಪುರದವರಿಗೆ 5:1. ನಮ್ಮಲ್ಲಿ ಯಾವಾಗಲೂ ದೇವರೊಂದಿಗೆ ಈ ಶಾಂತಿಯನ್ನು ಇರಬೇಕು. ಮನುಷ್ಯರ ಪಾಪ ದೇವರಿಂದ ಬೇರ್ಪಡಿಸುತ್ತದೆ. ಸೊ ಅದಕ್ಕೋಸ್ಕರನೇ ಯೇಸು ದೇವರು ಸಿಲುಬೆಯಲ್ಲಿ ಸತ್ತಿರೋದು, ಮರಣ ಹೊಂದಿರೋದು ಅದಕ್ಕೋಸ್ಕರ. ಈ ಸೆಪರೇಷನ್ ತೆಗೆದು ಹಾಕೋದಿಕ್ಕೆ ಯಾರು ಯೇಸು ದೇವರನ್ನು ಅಕ್ಸೆಪ್ಟ್ ಮಾಡಿದಾರೋ,
ಮತ್ತೆ ಅವರ ಹಳೆ ಪಾಪಗಳೆಲ್ಲ ದೇವರು ಕ್ಷಮಿಸಿ ಹೊಸ ದಾರಿಯಲ್ಲಿ ನಡೆಸುತ್ತಾರೆ. ಇದೇ ಬೋರ್ನ್ ಅಗೇನ್ ಲೈಫ್. ಇದಕ್ಕೋಸ್ಕರನೇ ನಾವು ಬಾಪ್ಟಿಸಮ್ ತಕ್ಕೊಳ್ಳೋದು. ಬಾಪ್ಟಿಸಮ್ ತಕ್ಕೊಳ್ಳೋದು ಒಂದು ಕ್ರಿಶ್ಚಿಯನ್ ಆಗಿ ಆಗೋದಕ್ಕಲ್ಲ, ಅಲ್ಲಾಂದ್ರೆ ಚರ್ಚಲ್ಲಿ ಸೇರುವುದಕ್ಕಲ್ಲ ಅಂತ ಅರ್ಥ ಮಾಡಿಕೋಬೇಕು. ಬಾಪ್ಟಿಸಮ್ ತಕ್ಕೊಳ್ಳೋದು ಯೇಸುವಿನ ಜೊತೆಗೆ, ದೇವರ ಜೊತೆಗೆ ಸೇರುವುದಕ್ಕೆ. ನಮಗೆ ದೇವರ ಜೊತೆಗೆ ನಮ್ಮ ಪಾಪದಿಂದ ಸೇರುವುದಕ್ಕೆ ಆಗುವುದಿಲ್ಲ. ಯೇಸು ದೇವರು ಅದು ತೆಗೆದುಹಾಕ್ತಾರೆ. ನಾವು ದೇವರನ್ನು ಅಕ್ಸೆಪ್ಟ್ ಮಾಡಿದಾಗ, ದೇವರೇ ನನ್ನ ಪಾಪಗಳನ್ನು ಕ್ಷಮಿಸಿ ಎಂದು ನೀವು ಹೇಳಿದರೆ, ನಿಮ್ಮ ಪಾಪಗಳು ನಿಮಗೆ ಅರ್ಥವಾಗಬೇಕು. ಮತ್ತೆ ಅದು ಪಾಪ ಇಲ್ಲ, ಇದು ಪಾಪ ಇಲ್ಲ, ನನಗೆ ಏನು ಪಾಪ ಇಲ್ಲ ಅಂತ ಹೇಳಿದರೆ ನಿಮಗೆ ಯೇಸು ದೇವರು ಬೇಕಾಗಿಲ್ಲ. ನೀವು ಬಾಪ್ಟಿಸಮ್ ತಕ್ಕೊಂಡಿದಾಗ ಇದೆಲ್ಲ ಅರ್ಥವಾಗಿದೆಯಾ? ತುಂಬಾ ಜನರಿಗೆ ಇದು ಅರ್ಥವಾಗಿರಲಿಲ್ಲ, ಯಾಕೆ ಅವರು ಬಾಪ್ಟಿಸಮ್ ತಕ್ಕೊಂಡಿದ್ದೇನೆ ಅಂತ. ಅದಕ್ಕೆ ಒಂದು 10 ವರ್ಷ 20 ವರ್ಷ ಆದ್ಮೇಲೂ ಅವರಿಗೆ ಕೆಲವೊಂದು ಪಾತ್ರಗಳು ತೆಗೆದು ಹಾಕೋದಕ್ಕೆ ತುಂಬಾ ಕಷ್ಟ. ನೀವಿನ್ನೂ ಹಂಗೆ ತಿಳ್ಕೊಂಡ್ರೆ ಆ ಸೆಪರೇಷನ್ ಇನ್ನೂ ಇದೆ ಎಂದು ನೀವು ಅರ್ಥ ಮಾಡಿಕೋಬೇಕು. ಸೊ ಯೇಸುದೇವರನ್ನು ಅಕ್ಸೆಪ್ಟ್ ಮಾಡಿದಾಗ, ನಾವು ಜ್ಞಾನಸ್ನಾನ ತಕ್ಕೊಂಡಿದಾಗ, ನಮ್ಮ ಪಾಪಗಳೆಲ್ಲ ಕ್ಷಮಿಸಿದಾಗ, ಮತ್ತು ನೀವೊಂದು ಡ್ಯೂಟಿ ಮಾಡಬೇಕಾಗಿರುವುದು, ಒಂದು ವರ್ಕ್ ಮಾಡಬೇಕಾಗಿರುವುದು, ದೇವರ ದಾರಿಯಲ್ಲಿ ನಡೆಯಬೇಕು. ದೇವರ ದಾರಿಯಲ್ಲಿ ನಮಗೆ ನಡೆಯಕ್ಕೆ ಆಗುವುದಿಲ್ಲ ಅಂದರೆ ಯಾರು ಜ್ಞಾನಸ್ನಾನ ತಕ್ಕೋಬಾರದು, ಯೇಸುವಿನ ಹತ್ರ ಬರಬಾರದು. ಇದೇ ನಾನು ಹೇಳುವುದು. ಚರ್ಚ್ ಸೇರುವುದಕ್ಕಲ್ಲ, ಒಂದು ಕ್ರಿಶ್ಚಿಯನ್ ಆಗಿ ಆಗುವುದಕ್ಕಲ್ಲ ನೀವು ಬಾಪ್ಟಿಸಮ್ ತಕ್ಕೊಳ್ಳುವುದು, ಶುದ್ಧತೆಯಲ್ಲಿ ನಡೆಯುವುದಕ್ಕೆ. ಏಕೆಂದರೆ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ನಮ್ಮಲ್ಲಿ ಇರುವ ಪಾಪಗಳು ನಮಗೆ ಸಿಕ್ನೆಸ್ ಕೊಡುತ್ತದೆ, ದುಃಖಗಳು ಕೊಡುತ್ತದೆ, ಸಮಸ್ಯೆಗಳು ಕೊಡುತ್ತದೆ, ಅಲ್ಲವೇ? ನೋಡಿ, ಪಾಪಗಳೆಲ್ಲ ತೆಗೆದು ಹಾಕಿದರೆ ನಮಗೆ ಎಂಥ ಶಾಂತಿ ಬರುತ್ತದೆ. ನಮ್ಮಲ್ಲಿ ಜಗಳ, ಯಾಕೋಬನು 4:1-4 ಓದಿದರೆ ನಿಮಗೆ ಅರ್ಥವಾಗುತ್ತದೆ. ನಿಮ್ಮಲ್ಲಿ ಜಗಳಗಳು ಎಲ್ಲಿಂದ ಬರ್ತವೆ? ಎಲ್ಲಿಂದ ಬರ್ತದೆ ಈ ಜಗಳ? ನೋಡಿ, ಎಲ್ಲಿಂದ ಬಂದಿದೆ? ಈ ಕುರ್ಸಿ ಆದರೆ ನೀವು ಹೊರಗಡೆಯಿಂದ ತಂದಿಟ್ಟಿರೋದು ಅಲ್ಲವೇ? ಕುರ್ಸಿ ಹಂಗೆ ಬಂದಿದೆಯಾ? ಅಲ್ಲಾಂದ್ರೆ ಇಲ್ಲಿ ಇರುವ ಯಾವುದಾದ್ರೂ ಹೆಂಗೆ ಇಲ್ಲಿ ಬಂದಿರುವುದು? ಆಕಾಶದಿಂದ ಬಂದಿರುವುದಾ? ಅಲ್ಲ. ಅದೇ ಯಾಕೋಬನು 4ನೇ ಚಾಪ್ಟರಲ್ಲಿ ಬರೆದಿರುವುದು. ನಿಮ್ಮಲ್ಲಿ ಜಗಳ ಹೆಂಗೆ ಉಂಟಾಗುವುದು? ಎಲ್ಲಿಂದ ಬರುವುದು? ನಿಮ್ಮೊಳಗಿನಿಂದ. 4 ಜನ ಇದ್ದರೆ 4 ಜನರ ಪಾತ್ರದಿಂದ ಬಂದು ಜಗಳ ಉಂಟಾಗುತ್ತದೆ. ಅಲ್ಲವೇ? ಮತ್ತೆ ಎಲ್ಲರೂ ಜಗಳವಾಡಿದರೆ ಮನೆಯಲ್ಲಿ ಏನು ಶಾಂತಿ, ಏನು ಸಂತೋಷ? ಎಲ್ಲ ಇದ್ರೆ ಅದೇ ಇದೆಲ್ಲ ನಾವು ತೆಗೆದು ಹಾಕಬೇಕು. ಆವಾಗ ನಮಗೆ ಸಂತೋಷ ಉಂಟಾಗುತ್ತೆ, ಸಮಾಧಾನ ಉಂಟಾಗುತ್ತೆ, ಮನೆಯಲ್ಲಿ ಪ್ರೀತಿ ಉಂಟಾಗುತ್ತೆ, ಸಂತೋಷ ಉಂಟಾಗುತ್ತೆ, ಪ್ರೀತಿ ಬೆಳೆಯುತ್ತದೆ. ಹಲ್ಲೆಲೂಯಾ. ಸೊ ದೇವರ ಹತ್ರ ಬಂದಾಗ ಈ ಬೇರ್ಪಡಿಸುವಿಕೆಯನ್ನು ದೇವರು ತೆಗೆದು ಹಾಕಿದ್ದಾರೆ. ಹಾಗೆ ನಮ್ಮಲ್ಲಿ ಈಗ ಶಾಂತಿ ಇದೆ. ಮೊದಲು ಶಾಂತಿ ಇರಲಿಲ್ಲ. ಪಾಪದ ಸ್ವಭಾವದಿಂದ ನಮ್ಮಲ್ಲಿ ಶಾಂತಿ ಇರಲಿಲ್ಲ. ಒಬ್ಬರು ನೋಡಿದರೆ ಅವರ ಮುಖ ಬರುತ್ತದೆ, ಅವರ ಮೇಲೆ ಕೋಪ. ಅವರಂಗ ಮಾಡಿದ್ದಾರೆ, ಹಿಂಗ ಮಾಡಿದ್ದಾರೆ. ದೇವರು ಹೇಳಿದ್ರು, ಕ್ಷಮಿಸಿ. ನಿನ್ನ ಪಾಪವೆಲ್ಲ ನಾನು ಕ್ಷಮಿಸಿ ಕೊಟ್ಟಿಲ್ವಾ? ನನ್ನ ಹತ್ರ ಬಂದಾಗ ನೀನೇನೇ ಪಾಪ ಮಾಡಿದ್ರು ಅದೆಲ್ಲ ನಾನು ಕ್ಷಮಿಸಿದ್ದೀನಿ. ನಾನೇನು ನೋಡುವುದಿಲ್ಲ, ಹಳೆ ಕಾಲ ನಾನು ನೋಡುವುದೇ ಇಲ್ಲ. ನಾನೆಲ್ಲ, ನೀನೆಷ್ಟು ಕಟ್ಟ ಪಾಪ ಮಾಡಿದ್ರು ನನ್ನ ಹತ್ರ ಬಂದಾಗ ನಾನೆಲ್ಲ ನಿಮಗೆ ಕ್ಷಮಿಸಿದ್ದೀನಿ. ಅದೇ ತರ ಹೋಗಿ ಎಲ್ಲರಿಗೂ ಕ್ಷಮಿಸಿ ಅಂತ. ಯಾಕೆ ವಿಶ್ವಾಸಿಗಳಿಗೆ ಅದು ಆಗಲ್ಲ? ದೇವರಿಂದ ಕ್ಷಮೆ ಬೇಕು, ಆದರೆ ಅವರಿಗೆ ಬೇರೆಯವರಿಗೆ ಕ್ಷಮೆ ಕೊಡುವುದಕ್ಕಾಗಲ್ಲ. ಅರ್ಥ ಮಾಡಿಕೊಳ್ಳಿ. ಸೊ ನಾವು ದೇವರೊಂದಿಗೆ ಶಾಂತಿಯನ್ನು ಕಾಪಾಡಿಕೊಳ್ಳಬೇಕಂದ್ರೆ ಸದಾಚಾರವನ್ನು ನಾವು ಡೈಲಿ ಅಭ್ಯಾಸ ಮಾಡಬೇಕು. 1 ಯೋಹಾನ 3:7 ಬರೆದಿದೆ, ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆ ನೀತಿಯನ್ನು ಅನುಸರಿಸುವವನು ನೀತಿವಂತನಾಗಿದ್ದಾನೆ. ದೇವರು ನಮ್ಮನ್ನು ನೀತಿವಂತರಾಗಿ ಮಾಡಿದ್ದಾರೆ ಯಾವಾಗ? ನಾವು ದೇವರನ್ನು ಅಕ್ಸೆಪ್ಟ್ ಮಾಡಿ ಬಾಪ್ಟಿಸಮ್ ತಕ್ಕೊಂಡಾಗ. ಮತ್ತು ನಾವು ನೀತಿಯನ್ನು ಅನುಸರಿಸಿದರೆ ಮಾತ್ರ ನಾವು ನೀತಿವಂತರಾಗಿ ಉಳಿಯುತ್ತೇವೆ. ನೀತಿವಂತರನ್ನು ನಮಗೆ ಲೇಬಲ್ ಕೊಟ್ಟಿದ್ದಾರೆ ನೋಡಿ.
ನೀವು ಏನು ವೆಹಿಕಲ್ ತಕ್ಕೊಂಡ್ರು ಸರ್ವಿಸ್ ಮಾಡಬೇಕು ಅಲ್ಲವೇ? ಸರ್ವಿಸ್ ಮಾಡಬೇಡವಾ? ನೀವದು ಮೇಂಟೈನ್ ಮಾಡಬೇಕು. ಒಂದು ಮನೆ ತಕ್ಕೊಂಡ್ರು, ಏನೇ ತಕ್ಕೊಂಡ್ರು ಹೆಂಗೆ ನೀವು ಮೇಂಟೈನ್ ಮಾಡ್ತೀರೋ ಅದೇ ತರ ಇರುತ್ತದೆ. ಅದು ಮೇಂಟೈನ್ ಏನು ಮಾಡಲಿಲ್ಲದಿದ್ರೆ ಎಲ್ಲ ಕೊಳೆ ಆಗಿ ಹೆಂಗಿರುತ್ತದೆ, ಅದೇ ತರ ವಿಶ್ವಾಸಿಗಳು ದೇವರ ಹತ್ರ ಬಂದಾಗ ದೇವರು ನಮ್ಮನ್ನು ಹೊಸಬರಾಗಿ ಮಾಡಿದ್ದಾರೆ. ದೋಸ್ ಆರ್ ಇನ್ ಕ್ರೈಸ್ಟ್ ದೇ ಆರ್ ನ್ಯೂ ಕ್ರಿಯೇಷನ್. ನೀತಿವಂತರಾಗಿ ನಮ್ಮನ್ನು ಮಾಡಿದ್ದಾರೆ. ವಿ ಶುಡ್ ಮೇಂಟೈನ್ ದಟ್ ರೈಚಸ್ನೆಸ್, ನೀತಿ. ಸೊ ನಾವು ನೀತಿಯನ್ನು ಅನುಸರಿಸುವವರಾಗಿ ನಾವು ಜೀವನ ಮಾಡಬೇಕು. ಹಲ್ಲೆಲೂಯ. ದೇವರೊಂದಿಗಿನ ಈ ಶಾಂತಿಯು ನಮ್ಮ ಸುತ್ತಲಿನ ಎಲ್ಲರೊಂದಿಗೆ ಶಾಂತಿಯ ಕಡೆಗೆ ಒಲವು ತೋರುತ್ತದೆ. ಅಂದರೆ ದೇವರೊಂದಿಗಿನ ಶಾಂತಿಯು ಜನರೊಂದಿಗಿನ ಶಾಂತಿಯನ್ನು ಹೊಂದುವಂತೆ ಮಾಡುತ್ತದೆ. ನಮಗೆ ಮೊದಲು ಬೇಕಾಗಿರೋದು ಏನು? ದೇವರೊಂದಿಗೆ ಶಾಂತಿ. ನಾವು ಬಾಪ್ಟಿಸಮ್ ತಕ್ಕೊಂಡಿದಾಗ ದೇವರೊಂದಿಗೆ ನಮಗೆ ಶಾಂತಿ ಸಿಗುತ್ತು. ಆ ಶಾಂತಿ ನಾವು ಕಾಪಾಡಿದರೆ ನಮಗೆ ಜನರೊಂದಿಗೆ ಶಾಂತಿ ಸಿಗುತ್ತದೆ. ಅರ್ಥವಾಯ್ತಾ? ಅದು ಕಾಪಾಡಬೇಕು. ಅದು ಕಾಪಾಡಿದರೆ ನಮಗೆ ಯಾವಾಗಲೂ ದೇವರೊಂದಿಗೆ ಶಾಂತಿ, ಜನರೊಂದಿಗೆ ಶಾಂತಿ ಇರುತ್ತದೆ. ಅದು ಕಾಪಾಡಲಿಲ್ಲದಿದ್ದರೆ ನೀವು ಆ ರೈಚಸ್ನೆಸ್, ಹೋಲಿನೆಸ್, ಸೇಂಟ್ಹುಡ್ ಇಫ್ ಯು ಆರ್ ನಾಟ್ ಮೇಂಟೈನಿಂಗ್, ಅಗೇನ್ ನೀವು ಹೆಂಗೆ ಆಗುತ್ತೀರಿ? ಹಳೆ ತರ ಆಗ್ತೀರಿ ಅಲ್ಲವೇ? ಹಲ್ಲೆಲೂಯ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೋಬೇಕು. ಹಲ್ಲೆಲೂಯ. ದೇವರೊಂದಿಗೆ ಶಾಂತಿಯನ್ನು ಹೊಂದಲು ನಾವು ಜೀವನದಲ್ಲಿ ಏನನ್ನು ಅನುಭವಿಸುತ್ತೇವೆಯೋ, ಒಳ್ಳೆಯದು ಅಲ್ಲಾಂದ್ರೆ ಕೆಟ್ಟದು, ನಾವು ಒಪ್ಪಿಕೊಳ್ಳಬೇಕು. ಈ ಲೋಕದಲ್ಲಿ ನಾವು ಏನೇ ಅನುಭವಿಸಿದರೂ ನಾವು ಅದು ಒಪ್ಪಿಕೊಳ್ಳಬೇಕು. ಏಕೆಂದರೆ ದೇವರು ನಮ್ಮ ಜೀವನವನ್ನು ನಿಯಂತ್ರಿಸುತ್ತಾನೆ. ಅವನ ಅರಿವಿಲ್ಲದೆ ನಮಗೆ ಏನು ಆಗುವುದಿಲ್ಲ. ಅವನು ಎಂದಿಗೂ ನಮ್ಮನ್ನು ಕೈ ಬಿಡುವವನಲ್ಲ, ಮತ್ತೆ ತೊರೆಯುವವನಲ್ಲ. ನಮಗೇನೇ ಕಷ್ಟ ಆದರೂ ನಾವು ಅದು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು, ಒಪ್ಪಿಕೊಳ್ಳಬೇಕು. ಅದಕ್ಕಾಗಿಯೇ ಫಿಲಿಪ್ಯದವರಿಗೆ 2:14 ಬರೆದಿದೆ, ಗೊಣಗಾಟ ಮತ್ತು ವಿವಾದವಿಲ್ಲದೆ ಎಲ್ಲವನ್ನು ಮಾಡಲು ನಾವು ಕೇಳಿಕೊಳ್ಳುತ್ತೇವೆ. ಜೀಸಸ್ ನೀಡುವ ಶಾಂತಿ ಅವರು ತಂದೆ ಮತ್ತು ಪವಿತ್ರಾತ್ಮನೊಂದಿಗೆ ಹಂಚಿಕೊಂಡ ಶಾಂತಿಯಾಗಿದೆ. ಯೇಸು ಮತ್ತು ದೇವರು ಮತ್ತು ಪವಿತ್ರಾತ್ಮ ಇವರು ಮೂರು ಒಟ್ಟಿಗೆ ಇದ್ರು ಅಲ್ಲವೇ? ಇವರು ಮೂರು ಜನರಿಗೆ ಯಾವಾಗಲೂ ಯೂನಿಟಿ ಇತ್ತು ಅಲ್ಲವೇ? ಫಾದರ್, ಸನ್ ಅಂಡ್ ಹೋಲಿ ಸ್ಪಿರಿಟ್. ಅಲ್ಲಿ ಡಿಸ್ಯೂನಿಟಿ ಇರಲಿಲ್ಲ. ಈಗ ನಮಗೂ ಯೇಸು ಇದ್ದಾರೆ ಮತ್ತು ಹೋಲಿ ಸ್ಪಿರಿಟ್ ಇದೆ, ಅವರ ಜೊತೆಗೆ ನಾವಿದ್ದೇವೆ. ಯೇಸು, ಪವಿತ್ರಾತ್ಮ, ನಾವು, ನಮಗೆ ಯೂನಿಟಿ ಇದೆಯಾ? ನಾವು ಮೂರು ಜನರು ಒಟ್ಟಿಗೆ ಯೂನಿಟಿಯಲ್ಲಿ ಇರಬೇಕು. ಆವಾಗ ಮಾತ್ರ ನಮಗೆ ಪೀಸ್ ಉಂಟಾಗುತ್ತದೆ. ಹಲ್ಲೆಲೂಯ. ಸೊ ಯೇಸು ಸಹ ಅನೇಕ ತೊಂದರೆಗಳು, ಕಿರಿಕುಳಗಳು, ನಿರಾಕರಣಗಳು, ತಪ್ಪು ತಿಳುವಳಿಕೆಯ ಮೂಲಕ ಹೋದರು ಅಲ್ಲವೇ? ಎಷ್ಟು ಕಷ್ಟಗಳಿಂದ ಯೇಸುದೇವರು ಈ ಲೋಕದಲ್ಲಿ ಜೀವಿಸಿದನು ನಮಗೆ ಗೊತ್ತಾ? ಎಷ್ಟು ಕಷ್ಟದಿಂದ. ಯೇಸುದೇವರು ಒಳ್ಳೆಯದು ಮಾಡುವುದಕ್ಕೆ ಈ ಲೋಕದಲ್ಲಿ ಬಂದಿರುವುದು. ಆದರೆ ಜನರು ಏನೇನು ಅವರಿಗೆ ಅಗೇನ್ಸ್ಟ್ ಆಗಿ ಮಾಡಿದರು ನಿಮಗೆ ಗೊತ್ತಲ್ಲ. ಆದರೂ ಯೇಸುದೇವರು ಬಾಯಿ ಮುಚ್ಚಿಕೊಂಡು ಅವರಿಗೆ ಏನು ಹೇಳಲಿಲ್ಲ, ಕ್ಷಮಿಸಿದನು ಅಲ್ಲವೇ? ಅದೇ ತರ ನಾವು ಕ್ಷಮಿಸಬೇಕು. ಮತ್ತು ಯೇಸು ದೇವರ ಹತ್ರ ಹೇಳಲಿಲ್ಲ, ದೇವರೇ ಯಾಕೆ ನನ್ನ ಈ ಲೋಕದಲ್ಲಿ ಕಳಿಸಿರೋದು, ಇಷ್ಟೊಂದು ಕಷ್ಟ ಕೊಡುವುದಕ್ಕೆ, ಈ ಲೋಕಕ್ಕೆ ಒಳ್ಳೇದು ಮಾಡೋದಕ್ಕೆ ನಾನು ಬಂದಿರುವುದು. ಆದರೂ ನೋಡಿ ಈ ಜನರು ಏನು ನನಗೆ ಮಾಡುತ್ತಾರೆ ಅಂತ ಯಾವತ್ತಾದರೂ ಯೇಸುದೇವರು ಹೇಳಿದರ? ಇಲ್ಲ. ಅದೇ ತರ ನಾವು ಮಾಡಬೇಕು. ನಮಗೂ ಕೆಟ್ಟದು ಮಾಡುತ್ತಾರೆ ಜನ, ಅವರನ್ನು ನಾವು ಪ್ರೀತಿಸಬೇಕು, ನಾವು ಸಹಿಸಬೇಕು. ಮತ್ತೆ ದೇವರ ಹತ್ರ ಗೊಣಗಾಡಬಾರದು. ಯಾಕೆ ದೇವರೇ ನನಗೆ ಇವರೆಲ್ಲ ಹಿಂಗೆ ಮಾಡುತ್ತಾರೆ, ಗೊಣಗಾಡಬಾರದು. ಇದೆಲ್ಲ ವಿಶ್ವಾಸಿಗಳಿಗೆ ಏನೊಂದು ಹೊಸ ಸಬ್ಜೆಕ್ಟ್ ತರ. ಇದೆಲ್ಲ ಬೇಡ. ಇದೆಲ್ಲ ಅವರು ಬೈಬಲಲ್ಲಿ ಮುಚ್ಚಿಟ್ಬಿಟ್ಟು ಪ್ರಾರ್ಥನೆ ಪ್ರಾರ್ಥನೆ, ಉಪವಾಸ ಉಪವಾಸ, ಪ್ರಾರ್ಥನೆ ಪ್ರಾರ್ಥನೆ ಮಾಡುತ್ತಾರೆ. ಇದೆಲ್ಲ ನಾವು ಮಾಡಿಕೊಂಡು ಉಪವಾಸ ಪ್ರಾರ್ಥನೆ ಮಾಡಬೇಕು ಅಲ್ಲವೇ? ಹಲ್ಲೆಲೂಯ.
ಸೊ ಯೇಸು ದೇವರ ವಿರುದ್ಧ ಗೊಣಗಲಿಲ್ಲ ಅಥವಾ ವಿವಾದ ಮಾಡಲಿಲ್ಲ ಅಥವಾ ಜನರ ಮೇಲೆ ಕೋಪಗೊಳ್ಳಲಿಲ್ಲ. ಅವನು ಅದನ್ನು ಸ್ವೀಕರಿಸಿದನು ಮತ್ತು ಅವನ ವಿಮೋಚನೆಕ್ಕಾಗಿ ಪ್ರಾರ್ಥಿಸಿದನು. ಇದನ್ನೇ ನಾವು ಮಾಡಬೇಕು ವಿಶ್ವಾಸಿಗಳೇ. ನಮಗಿದಾಗತ್ತಾ? ಪೀಸ್, ನನ್ನಲ್ಲಿರುವ ಪೀಸು ನಿಮಗೆ ಕೊಡ್ತೀನಿ ಅಂತ. ಇದೇ ಯೇಸುದೇವರ ಪೀಸು. ಯೇಸುದೇವರು ಎಷ್ಟು ಕಷ್ಟದಿಂದ ಹೋಗಿದ್ದರೂ ಗೊಣಗಾಡಲಿಲ್ಲ ಮತ್ತು ಕೋಪಗೊಂಡಲಿಲ್ಲ, ವಿವಾದ ಮಾಡಲಿಲ್ಲ. ನಮಗಿದು ತುಂಬಾ ಕಷ್ಟ ಅಲ್ಲ? ಈ ಸಬ್ಜೆಕ್ಟ್ ವಿಶ್ವಾಸಿಗಳಿಗೆ ಅರ್ಥನೇ ಆಗುವುದಿಲ್ಲ. ವಿಶ್ವಾಸಿಗಳಿಗೆ ನಾನು ಮೊದಲು ಹೇಳಿದೆ, CBSE ICSE ಸಿಲೆಬಸ್ ತರ. ಸ್ಟೇಟ್ ಸಿಲೆಬಸ್ ಆದರೆ ಈಸಿ. ಇದೇನು ವಿಶ್ವಾಸ ಮಾಡಬೇಕಾಗಿಲ್ಲ, ಇದೇನು ಮಾಡಬೇಕಾಗಿಲ್ಲ, ಬಾರಿ ಪ್ರಾರ್ಥಿಸಿದರೆ ಸಾಕು, ಎಲ್ಲ ಒಳ್ಳೆಯದಾಗುತ್ತೆ. ಹಂಗೇನೆ ಇದರಲ್ಲಿ ಬರೆದಿರೋದು ವಿಶ್ವಾಸಿಗಳೇ. ಪ್ಲೀಸ್, ಐ ರಿಕ್ವೆಸ್ಟ್ ಯು, ಹಂಬಲ್ ಡೌನ್, ಒಬೆ. ನಾನು ಬೇರೆ ಏನಾದರೂ ಬೋಧನೆ ಮಾಡ್ತಾ ಇದ್ದೀನಾ? ಟೆಲ್ ಮಿ. ಯಾರಿಗಾದರೂ ಹೇಳಕ್ಕಾಗತ್ತಾ? ವಿಶ್ವಾಸಿಗಳಿಗೆ, ಈ ಲೋಕದ ವಿಶ್ವಾಸಿಗಳಿಗೆ ಇದು ಯಾವುದೂ ಬೇಡ. ನಾವು ಅನುಭವಿಸುವ ತೊಂದರೆಗಳು ನಾವು ಸ್ವೀಕರಿಸಿದಾಗ ಏಕೆ? ದೇವರ ಅರಿವಿಲ್ಲದೆ ನಮಗೆ ಏನೂ ಸಂಭವಿಸಲಿಲ್ಲ. ಎಲ್ಲವೂ ದೇವರ ನಿಯಂತ್ರಣದಲ್ಲಿ ಇದ್ದಾನೆ. ನಾವೇನು ಮಾಡಬೇಕು? ಗೊಣಗಾಡಬಾರದು, ವಿವಾದ ಮಾಡಬಾರದು, ಮನುಷ್ಯರ ಹತ್ರ ಕೋಪಗೊಳ್ಳಬಾರದು, ಜಗಳ ಮಾಡಬಾರದು. ಇದು ನಾನು ಯಾರಿಗೂ ಹೋಗಿ ಬೋಧನೆ ಮಾಡಬೇಕು? ದೇವರ ಮಕ್ಕಳೇ ಹೇಳಿ, ದೇವರ ಮಕ್ಕಳೇ, ನನಗೂ ಸ್ವಲ್ಪ ಜನರು ಬೇಕು ಈ ಲೋಕದಲ್ಲಿ ಈ ಬೋಧನೆ ಮಾಡುವುದಕ್ಕೆ. ನಾನು ಡೈಲಿ ಅಳುತ್ತಾ ಇದ್ದೀನಿ, ದೇವರೇ, ಇದು ನಾನು ಎಲ್ಲಿ ಹೋಗಿ ಬೋಧನೆ ಮಾಡಬೇಕು? ಈ ಲೋಕದಲ್ಲಿ ಯಾರಿಗೂ ಬೇಡ, ಯಾರಿಗೂ ಬೇಡ. ನನ್ನ ಕಣ್ಣೀರು ನಿಮಗೆ ಗೊತ್ತಿಲ್ಲ. ಬೇಕಾಗಿರುವವರಿಗೆಲ್ಲ ಕೊಡಬೇಕಾಗೋದು, ಯಾರಿಗೂ ಬೇಡ ಅಂದರೆ ಹೇಳಿ ದೇವರ ಮಕ್ಕಳೇ. ಹಲ್ಲೆಲೂಯಾ. ಸೊ ನಾವೇನು ಮಾಡುತ್ತೇವೆ? ನಮಗೆ ಯಾರಾದರೂ ತೊಂದರೆ ನೀಡಿದಾಗ ನಾವು ಕೋಪಗೊಳ್ಳುತ್ತೇವೆ, ಜಗಳ ಮಾಡುತ್ತೇವೆ. ಆದರೆ ನಾವು ಕ್ಷಮಿಸಬೇಕು ಮತ್ತು ಸಹಿಸಬೇಕು. ಯೇಸುದೇವರು ಸಹಿಸಿದ್ದಾರೆ, ಯೇಸುದೇವರು ಕ್ಷಮಿಸಿದ್ದಾರೆ. ಆಗತ್ತಾ? ಅಲ್ಲಂದ್ರೆ ನಾನು ಚರ್ಚ್ ಕ್ಲೋಸ್ ಮಾಡಲ್ಲ ದೇವರ ಮಕ್ಕಳೇ. ಎಷ್ಟೊಂದು ಸಾರಿ ನಾನು ಯೋಚನೆ ಮಾಡುತ್ತೀನಿ, ಎದಕ್ಕೆ ಈ ಚರ್ಚು ಕ್ಲೋಸ್ ಮಾಡಬೇಕಾದ ಸಮಯ ಬಂದಿರುವುದು? ಯಾಕೆಂದರೆ ಯಾರಿಗೂ ಬೇಡ. ವರ್ಷಗಳಿಂದ ನಾನು ಈ ಚರ್ಚ್ ನಡೆಸ್ತಾ ಇದ್ದೀನಿ. ಹಲೋ, ಯಾರಿಗೂ ಇದು ಒಬ್ಬೆ ಮಾಡಬೇಡ, ಯಾರಿಗೂ ಬೇಡ. ಎಲ್ಲರಿಗೂ ಹಾಗೇ ಜೀವನ ಮಾಡಬೇಕು. ಏನಾದರೂ ತೊಂದರೆ ಆದರೆ ಗೊಣಗಾಡಬೇಕು. ಮನೆಯಲ್ಲಿ ಜಗಳ 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 ಜಗಳ. ಎಷ್ಟು ವರ್ಷ ಆಯ್ತು ದೇವರ ಹತ್ರ ಬಂದ ಮೇಲೆ? 10 ವರ್ಷ 20 ವರ್ಷ ಆಯ್ತು ವಿಶ್ವಾಸಿಗಳ ಮನೆಯಲ್ಲಿ ಜಗಳ. ಜಗಳ ಎಲ್ಲಿಂದ ಬರುತ್ತದೆ ಅಂತ ಯಾಕೋಬನ 4:1-4 ಓದಿದರೆ ನಿಮಗೆ ಅರ್ಥವಾಗುತ್ತದೆ. ಇನ್ನು ನೀವು ಜಗಳದಲ್ಲಿ ಜೀವನ ಮಾಡಿದರೆ ದೇವರ ಶತ್ರುಗಳಾಗಿ ಜೀವನ ಮಾಡುತ್ತಾರೆ ಅಂತ ಅಲ್ಲಿ ಬರೆದಿದೆ. ಮತ್ತೆ ಚರ್ಚಲ್ಲಿ ಬಂದು ನಾನು ನಿನ್ನ ಗೆಳೆಯರು ದೇವರೇ, ಮತ್ತೆ ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ. ಹೊಯ್, ಅದೆಲ್ಲ ಕರೆಕ್ಟು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ. ಶುದ್ಧರಾಗಿ ಜೀವನ ಮಾಡಿ ನಾವು ಹಾಡು ಹಾಡಬೇಕು. ಹೌದು, ನಾವು ಆರಾಧನೆ ಮಾಡಬೇಕು. ಗಾಡ್ ಲಿವ್ಸ್ ಇನ್ ದ ಪ್ರೈಸಸ್ ಆಫ್ ಪೀಪಲ್, ಟ್ರೂ. ಆದರೆ ಪಾಪಿಗಳಾಗಿ ಜೀವನ ನಡೆಸಿಕೊಂಡು ಆ ಹಾಡು ಹಾಡುವುದಲ್ಲ. ದೇವರ ಶತ್ರುಗಳಾಗಿ ಜೀವನ ಮಾಡಿಕೊಂಡು ಆ ಹಾಡುವುದಲ್ಲ ದೇವರ ಮಕ್ಕಳೇ. ದೇವರ ಗೆಳೆಯರಾಗಿ, ಫ್ರೆಂಡ್ಸ್ ಆಗಿ ಜೀವನ ಮಾಡಿಕೊಂಡು, ದೇವರ ಸಪೋರ್ಟರ್ಸ್ ಆಗಿ ಜೀವನ ಮಾಡಿಕೊಂಡು ಹಾಡುವ ಹಾಡುಗಳು ಆಗತ್ತಾ? ಒಳ್ಳೆ ಹಾಡುಗಳು, ಎಷ್ಟೊಂದು ಹಾಡುಗಳು. ಯಾಕೋಬನು 4:1-4 ವಾಕ್ಯ, ಅದು ಬರೆದಿರುವುದು ವಿಶ್ವಾಸಿಗಳಿಗೆ.
ಅವಿಶ್ವಾಸಿಗಳಿಗೆ ಅಲ್ಲ ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯ. ಇದೇ ಯೇಸುವಿನ ಶಾಂತಿ. ನನ್ನಲ್ಲಿರುವ ಶಾಂತಿ ನಿಮಗೆ ನಾನು ಕೊಡ್ತೇನೆ. ಈ ಲೋಕದಲ್ಲಿ ಇರುವ ಶಾಂತಿ ತರ ಅಲ್ಲ. ನನ್ನ ಹತ್ರ ಬನ್ನಿ, ನಾನು ವಿಶ್ರಾಂತಿ ಕೊಡ್ತೀನಿ. ನಿಮಗೆ ವಿಶ್ರಾಂತಿ ಇಲ್ಲ, ಅದಕ್ಕೆ ನಾನು ಬಂದಿರುವುದು. ಈ ರೋಗದಿಂದ ನಿಮಗೆ ಎಂದಿಗೂ ವಿಶ್ರಾಂತಿ ಸಿಗುವುದಿಲ್ಲ. ಎಷ್ಟೇ ಎಜುಕೇಶನ್ ಸಿಗಿದ್ರು, ಎಷ್ಟೇ ಸಾಹುಗಾರರಾಗಿದ್ದರು, ಏನೇ ಇದ್ರು ನಿಮಗೆ ವಿಶ್ರಾಂತಿ ಸಿಗುವುದಿಲ್ಲ. ಸಾಹುಗಾರರ ಹತ್ರ ಹೋಗಿ ಹೇಳ್ರಿ, ನಿಮಗೀಗ ಹೇಳಬಹುದು, ನನಗೀಗ ದುಡ್ಡಿಲ್ಲ, ಅದಕ್ಕೆ ನನಗೂ ತುಂಬಾ ಕಷ್ಟ ಅಂತ. ಈ ಪಾಪ ಸ್ವಭಾವಗಳು ಜನರಲ್ಲಿ ಇರುವುದರಿಂದ ಯಾರಿಗೂ ವಿಶ್ರಾಂತಿ ಸಿಗುವುದಿಲ್ಲ. ಹಲ್ಲೆಲೂಯ. ಸೊ ಅದೇ ಯೇಸುವಿನ ಶಾಂತಿ, ದೇವರೊಂದಿಗೆ ಶಾಂತಿ ಮತ್ತು ಜನರೊಂದಿಗೆ ಶಾಂತಿ. ಇದು ಯೇಸು ನಮಗೆ ವಾಗ್ದಾನ ಮಾಡಿರುವ ಶಾಂತಿ. ನಮ್ಮ ಹೃದಯದಲ್ಲಿ ಶಾಂತಿ ಹೊಂದಲು ಪ್ರೀತಿ ಮತ್ತು ಕ್ಷಮೆ ಬೆಳೆಯಬೇಕು. ವಿತ್ ಅನ್ಫರ್ಗಿವ್ನೆಸ್, ಕ್ಷಮಿಸದಿರುವಿಕೆ ಇರುವ ಹೃದಯದಲ್ಲಿ ಎಂದಿಗೂ ಶಾಂತಿ, ವಿಶ್ರಾಂತಿ ಇರುವುದಿಲ್ಲ. ನೀವು ಕ್ಷಮಿಸದಿರುವಿಕೆಯನ್ನು ಕೊಂಡಾಡಿದರೆ ನಿಮಗೆಂದಿಗೂ ಶಾಂತಿ, ವಿಶ್ರಾಂತಿ ಸಿಗೋದಿಲ್ಲ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಶಾಂತಿ ಸಿಗಬೇಕಂದ್ರೆ ನಾವು ಪ್ರೀತಿಯಲ್ಲಿ ಬೆಳೆಯಬೇಕು, ಕ್ಷಮೆಯಲ್ಲಿ ಬೆಳೆಯಬೇಕು. ಹಲ್ಲೆಲೂಯ. ಆದರೆ ನೀವು ದೇಹದಲ್ಲಿ ಅನಾರೋಗ್ಯದಿಂದ ಬೆಳೆಯುತ್ತಿದ್ದರೆ, ನಿಮಗೆ ಹಣ ಅಥವಾ ಉದ್ಯೋಗದ ನಷ್ಟ ಉಂಟಾಗಿದ್ದರೆ ನೀವು ಪಶ್ಚಾತ್ತಾಪ ಪಟ್ಟು ಪ್ರಾರ್ಥಿಸಬೇಕು. ದೇವರು ನಿಮ್ಮನ್ನು ತಲುಪಿಸುವೆನು. ಚಿಂತಿಸಬೇಡಿ ಮತ್ತು ಭಯಪಡಬೇಡಿ, ದೇವರು ನಿಮ್ಮನ್ನು ಬಿಡಿಸುವುದು. ನಿಮಗೆ ಏನೇ ಪ್ರಾಬ್ಲಮ್ ಇದ್ರು ದೇವರೇನು ಹೇಳುತ್ತಾರೆ? ಐ ಆಮ್ ದೇರ್ ಫಾರ್ ಯು, ಐ ವಿಲ್ ನೆವರ್ ಲೀವ್ ಯು, ನೆವರ್ ಫೋರ್ಸೇಕ್ ಯು. ನಾನೆಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ. ಅಲ್ಲವೇ? ಎಂದಿಗೂ. ಮತ್ತೆ ನಾವು ನೋಡಬೇಕು ನಮ್ಮಲ್ಲಿ ಏನು ಬೆಳೀತಾ ಇದೆ. ಪ್ರೀತಿ ಬೆಳೀತಾ ಇದೆಯಾ, ಅಲ್ಲಾಂದ್ರೆ ಕೋಪ ಬೆಳೀತಾ ಇದೆಯಾ, ಕ್ಷಮಿಸದಿರುವಿಕೆ ಬೆಳೆಯುತ್ತಾ ಇದೆಯಾ? ದೇವರ ಪಾತ್ರಗಳು ಬೆಳೆಯುತ್ತಾ ಇದೆಯಾ, ಅಲ್ಲ ನಮ್ಮ ಪಾತ್ರಗಳೇ ಬೆಳೆಯುತ್ತಾ ಇದೆಯಾ? ಪರೀಕ್ಷಿಸಬೇಕು ನಾವು. ಈ ವರ್ಕ್ ಎಲ್ಲ ನಾವು ವಿಶ್ವಾಸಿಗಳು ಮಾಡಬೇಕು. ಹಲ್ಲೆಲೂಯ. ಆದ್ದರಿಂದ ನಾವು ಈ ಶಾಂತಿಯನ್ನು ಮಾಡಬೇಕು ಎಂದು ದೇವರಿಗೆ ಹೇಳಿದರು. ಮತ್ತಾಯ 5:9 ಯೇಸು ದೇವರಿಗೆ ಹೇಳಿದರು, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ಸಮಾಧಾನ ಪಡಿಸುವವರು. ನೋಡಿ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಅಂತ ದೇವರು ಹೇಳಿದರು. ಮತ್ತೆ ಇಲ್ಲಿ ಈ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ಸಮಾಧಾನ ಪಡಿಸುವವರು, ಪೀಸ್ ಮೇಕರ್ಸ್. ನಾವು ಈ ಪೀಸನ್ನು ಮಾಡಬೇಕು. ನಮಗೆ ಈ ಪೀಸ್ ಇಲ್ಲ, ದೇವರ ಜೊತೆಗೆ ಪೀಸ್ ಇಲ್ಲ, ಮನುಷ್ಯರ ಜೊತೆಗೆ ಪೀಸ್ ಇಲ್ಲ. ನಾವು ಇದನ್ನು ಮಾಡಬೇಕು. ಅವರೇ ದೇವರ ಮಕ್ಕಳು. ಗಾಡ್ ಇಸ್ ಪೀಸ್ ಎಂದು ನೀವು ಮನೆಯಲ್ಲಿ ಬರೆದು ಬಿಟ್ಟು ನಿಮ್ಮ ಮನೆಯಲ್ಲೇ ವಾರು, ಅಲ್ಲವೇ? ಎಲ್ಲಿ ನೋಡಿದ್ರು ಗಾಡ್ ಇಸ್ ಪೀಸ್, ಗಾಡ್ ಇಸ್ ಲವ್, ಗಾಡ್ ಇಸ್ ದ ಕಾರ್ಪೆಂಟರ್ ಆಫ್ ದಿಸ್ ಹೌಸ್ ಎಲ್ಲ ಬರೆದು ಬಿಟ್ಟಿದೆ. ಆದರೆ ಅದನ್ನ ವಿರುದ್ಧ ವಿಶ್ವಾಸಿಗಳು ಜೀವನ ಮಾಡುತ್ತಾರೆ. ಹಲ್ಲೆಲೂಯ. ಸೊ ಸಮಾಧಾನ ಪಡಿಸುವವರು ಧನ್ಯರು. ಪೀಸ್ ಮೇಕರ್ಸ್ ಆರ್ ಬ್ಲೆಸ್ಡ್. ಈ ಪೀಸ್ ಇಲ್ಲ, ಡೈಲಿ ನಾವು ಮಾಡಬೇಕು. ಹೌದು, ಕಟ್ಟದು ಬರ್ತದೆ. ಥ್ಯಾಂಕ್ ಯು ಜೀಸಸ್, ನೀವೆಂದು ಅನುಮತಿಸಿದಿರಿ. ನಿಮ್ಮ ಅರಿವಿಲ್ಲದೆ ಏನೂ ಆಗಲಿಲ್ಲ ನನಗೆ, ನೀವು ನನಗೆ ಬಿಡುಗಡೆ ಕೊಡ್ತೀರಿ. ಆ ಸಮಾಧಾನ ನಮ್ಮಲ್ಲಿ ಉಂಟಾಗಬೇಕು. ಮತ್ತೆ ಮನುಷ್ಯರು ನಮಗೆ ಪ್ರಾಬ್ಲಮ್ಸ್ ಕೊಟ್ಟಿರಬಹುದು, ಅವರ ಮೇಲೆ ಕೋಪ ಇಟ್ಕೊಂಡಿರಬಾರದು, ಬ್ಯಾಡ್ ಅಕೌಂಟ್ ಇಟ್ಕೊಂಡಿರಬಾರದು, ಬಿಟರ್ನೆಸ್ ಇಟ್ಕೊಂಡಿರಬಾರದು. ಹೌದು, ಮನುಷ್ಯರೇ ನಮಗೆ ತೊಂದರೆ ಕೊಡುವುದು, ಅಲ್ಲವೇ? ಯಾರು ನಮಗೆ ತೊಂದರೆ ಕೊಡುವುದು? ಮನುಷ್ಯರೇ. ಅವರನ್ನು ನಾವು ಕ್ಷಮಿಸಬೇಕು. ಹಲ್ಲೆಲೂಯ. ಸೊ ನಮ್ಮ ಹೃದಯದಲ್ಲಿ ಈ ಶಾಂತಿ ಯಾವಾಗಲೂ ನಮ್ಮಲ್ಲಿ ಇರಬೇಕು. ಈ ಶಾಂತಿ ಇರಬೇಕು. ದೆನ್ ನಿಮ್ಮ ಬೈಬಲ್ ಓದಿರಿ, ಫಿಲಿಪ್ಯದವರಿಗೆ 4:6-7 ಅದನ್ನೆಲ್ಲಿ ಬರೆದಿದೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಕೃತಜ್ಞತೆ ಸಲ್ಲಿಸುವ ಮೂಲಕ ದೇವರೊಂದಿಗೆ
ಎಲ್ಲ ನೋವುಗಳಿಗಾಗಿ, ತೊಂದರೆಗಳಿಗಾಗಿ ಪ್ರಾರ್ಥಿಸಬೇಕು. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ, ಬಿ ನಾಟ್ ಆಂಕ್ಷಿಯಸ್, ಬಟ್ ಲೆಟ್ ಯುವರ್ ರಿಕ್ವೆಸ್ಟ್ ಬಿ ಮೇಡ್ ನೋನ್ ಟು ಗಾಡ್, ದೆನ್ ದ ಪೀಸ್ ದಟ್ ಪಾಸತ್ ನೋ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ಹೃದಯದಲ್ಲಿ ಬಂದು ಸೇರುತ್ತೆ. ಯಾವಾಗ ನಾವು ಪ್ರಾರ್ಥಿಸಬೇಕು? ಈ ಶಾಂತಿ ನಮ್ಮಲ್ಲಿ ಇರಬೇಕು. ಹೌದು, ನನಗೆ ತೊಂದರೆಗಳು, ನನಗೆ ಯಾರ ಮೇಲೇನೂ ಕಂಪ್ಲೇಂಟ್ ಇಲ್ಲ. ಕಂಪ್ಲೇಂಟ್ ಫ್ರೀ ಲೈಫ್ ಇಸ್ ಬೋರ್ನ್ ಅಗೇನ್ ಲೈಫ್. ನಮ್ಮಲ್ಲಿ ಇಲ್ಲ ದೇವರ ಮಕ್ಕಳೇ, ಅದಕ್ಕೆ ಮಾಡಬೇಕು ಅಂತ ದೇವರು ಹೇಳುವುದರು. ನಮ್ಮಲ್ಲಿ ಬೆಳೆಸಬೇಕು. ಇದು ಯಾವುದು ನಮ್ಮಲ್ಲಿ ಇಲ್ಲ, ನಾವು ಬೆಳೆಸಬೇಕು. ಹಲ್ಲೆಲೂಯಾ. ಮತ್ತು ನನಗೊಂದು ತೊಂದರೆ ಆಗಿದೆ, ನಾನು ಶಾಂತವಾಗಿದ್ದು, ಹೌದು ಯಾರೋ ನನಗೆ ಪ್ರಾಬ್ಲಮ್ ಕೊಟ್ಟಿದ್ದಾರೆ, ನನ್ನ ಮನೆಯವರಿರಬಹುದು, ಅಲ್ಲಾಂದ್ರೆ ಪಕ್ಕದ ಮನೆಯವರು ಇರಬಹುದು, ಇಲ್ಲಾಂದ್ರೆ ನನ್ನ ಗಂಡ ಇರಬಹುದು, ನನ್ನ ಹೆಂಡತಿ ಇರಬಹುದು, ನನ್ನ ಮಕ್ಕಳಿರಬಹುದು, ಫ್ರೆಂಡ್ಸ್ ಇರಬಹುದು. ಆದರೂ ನಾನೇನು ಮಾಡ್ತೀನಿ? ನಾನು ಅವರನ್ನು ಕ್ಷಮಿಸ್ತೇನೆ, ಅಲ್ಲವೇ? ಅವರ ಮೇಲೆ ಕೋಪ ಇಟ್ಕೊಂಡು, ಬೇಡಕೊಂಡು ಎಲ್ಲ ಮುಚ್ಚಿಟ್ಟು, ಬುಕ್ಕಲ್ಲಿ ಮುಚ್ಚಿಟ್ಟು, ಇಲ್ಲಿ ಆರಾಧನೆ. ನೀವು ಯೋಚಿಸಿದೆ ಅವರ ಮಕ್ಕಳೇ, ಅದು ಮುಚ್ಚಿಟ್ಟಲ್ಲ, ನಿಮ್ಮ ಹೃದಯದಿಂದ ಅದೆಲ್ಲ ತೆಗೆದುಹಾಕಬೇಕು, ಇರಬಾರದು. ಲಾಸ್ಟ್ ವೀಕ್ ಆಲ್ಸೋ ಐ ಟೋಲ್ಡ್ ಯು, ಹೇಗೆ ನೀವು ಲವ್ ಪ್ರಾಕ್ಟೀಸ್ ಮಾಡುವುದು. ನಿಮಗೆ ಕೋಪ ಬಂದವರ ಆಪೋಸಿಟ್ ಆಗಿ ಲವ್ ನೀವು ಯೋಚನೆ ಮಾಡಬೇಕು, ನೀವು ಕ್ಷಮಿಸಬೇಕು, ಪ್ರೀತಿಯನ್ನು ನೀವು ಮೆಡಿಟೇಟ್ ಮಾಡಬೇಕು. ಮೆಡಿಟೇಷನ್, ಧ್ಯಾನ ನಮಗೆ ಮುಖ್ಯ. ಧ್ಯಾನ ಮತ್ತು ಪ್ರಾರ್ಥನೆ ಎರಡು ಒಂದೇ ಸಮಾನ ಅಲ್ಲ ಬೈಬಲಲ್ಲಿ ಹೇಳಿರುವುದು ದೇವರ ಮಕ್ಕಳೇ, ಅಲ್ಲವೇ? ಯಾವಾಗಲೂ ಪ್ರಾರ್ಥಿಸಿ ಎಂದು ನಮಗೆ ವಚನ ಕೊಟ್ಟಿದೆ. ಅದೇ ತರ ಡೇ ಆ್ಯಂಡ್ ನೈಟ್ ನಾವು ಮೆಡಿಟೇಟ್ ಮಾಡಬೇಕು ಅಂತ ಕೀರ್ತನೆ 1ನೇ ಚಾಪ್ಟರ್ ಅಲ್ಲಿ ಬರೆದಿದೆ. ಎರಡು ಒಂದೇ ಸಮಾನ ನಾವು ಮಾಡಬೇಕು. ಪ್ರಾರ್ಥಿಸಿ ಮತ್ತು ನಮ್ಮ ಹೃದಯದಲ್ಲಿ ಏನೇನಿದೆಯೋ, ಅಲ್ಲಾಂದ್ರೆ ನಮಗೆ ಕೆಟ್ಟದಾಗಿ ಏನೇನು ಆಗಿದೆಯೋ ಅದನ್ನು ಆಪೋಸಿಟ್ ಆಗಿ ನಾವು ಮೆಡಿಟೇಟ್ ಮಾಡುತ್ತಾ ಇರಬೇಕು. ಇದೇ ಸ್ಪಿರಿಚುವಲ್ ಲೈಫ್. ಲಾಸ್ಟ್ ವೀಕ್ ಆಲ್ಸೋ ಐ ಟೋಲ್ಡ್ ಯು, ಯು ಆರ್ ಲಿವಿಂಗ್ ಎ ಫಿಸಿಕಲ್ ಲೈಫ್ ಬಿಕಾಸ್ ನೀವೆಲ್ಲ ಮಾಡ್ತೀರಿ, ಫಿಸಿಕಲ್ ಆಗಿ ನೀವೆಲ್ಲ ಮಾಡ್ತೀರಿ. ಅದೇ ಫಿಸಿಕಲ್ ಲೈಫ್. ನಿಮಗೆ ಹೆಂಗೆ ಗೊತ್ತು ನೀವು ಸ್ಪಿರಿಚುವಲ್ ಲೈಫ್ ಮಾಡ್ತಾ ಇದ್ದೀರಿ ಅಂತ? ಸ್ಪಿರಿಟಿನ ವರ್ಕ್ ನೀವು ಮಾಡ್ತಾ ಇದ್ದೀರಾ ದೇವರ ಮಕ್ಕಳೇ? ಸ್ಪಿರಿಟಿನ ವರ್ಕು. ಯೇಸುದೇವರು ಹೇಳಿದ್ರು, ನಾನು ಈಗ ಈ ಲೋಕದಿಂದ ಹೋಗ್ತೀನಿ, ನಾನು ಆ ವಾಕ್ಯ ತಕ್ಕೊಂಡಿಲ್ಲ. ನಾನು ನಿಮಗೆ ಒಂದು ಸಹಾಯಿಯನ್ನು ಕೊಡ್ತೇನೆ, ಹೋಲಿ ಸ್ಪಿರಿಟ್ ಅನ್ನು, ಟು ಬಿ ನಿಮ್ಮಲ್ಲೂ ನಿಮ್ಮ ಹತ್ರನು, ಟು ಬಿ ವಿತ್ ಯು ಅಂಡ್ ಬಿ ಇನ್ ಯು. ಯಾವಾಗಿರೂ ದೇವರು ನಮ್ಮ ಜೊತೆಗೆ ಇರುತ್ತಾರೆ. ಪಾಪ ಇರುವುದಲ್ಲಿ ದೇವರು ಇರುವುದಿಲ್ಲ. ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ. ನಮ್ಮ ಹೃದಯದಲ್ಲಿ ಸಮಾಧಾನ ಇರಬೇಕು, ಶಾಂತಿ ಇರಬೇಕು. ನಮ್ಮ ಹೃದಯದಲ್ಲಿ ಹೌದು ನಾವು ಪಾಪ ಮಾಡ್ತೇವೆ, ಆದರೆ ಆ ಕೋಪ ಬರ್ತದೆ, ಅವರ ಮೇಲೆ ಕೋಪ ಬರ್ತದೆ. ನಾನು ಇಟ್ಕೊಂಡಿಲ್ಲ ಹೃದಯದಲ್ಲಿ, ನಾನು ಅದು ಇಟ್ಕೊಂಡಿಲ್ಲ. ಹೃದಯದಲ್ಲಿ ಇಟ್ಕೊಂಡಿದ್ರೆ ದೇವರು ಓಡಿ ಹೋಗ್ತಾರೆ. ಹೌದು ಕೋಪ ಬಂದಿತ್ತು, ಹಂಗೆ ಅವರು ಮಾಡಿದ್ದು ಇಲ್ಲ. ದೇವರೇ ಕ್ಷಮಿಸಿ, ಅವರನ್ನು ಕ್ಷಮಿಸಿ, ನನ್ನನ್ನು ಕ್ಷಮಿಸಿ. ಮತ್ತೆ ಅವರ ಮೇಲೆ ಪ್ರೀತಿ ಬರಬೇಕು. ಆ ಪ್ರೀತಿ ಬಂದ್ರೆ ದೇವರು ನಮ್ಮ ಜೊತೆ ಇರ್ತಾರೆ. ಇದೆಲ್ಲ ದೇವರ ಮಕ್ಕಳೇ ಸ್ಪಿರಿಚುವಲ್ ಲೈಫು, ಸ್ಪಿರಿಚುವಲ್ ಪ್ರಿನ್ಸಿಪಲ್ಸ್. ಇದು ನೀವು ಮಾಡ್ತಾ ಇಲ್ಲ ಅಂದ್ರೆ ಯು ಆರ್ ನಾಟ್ ಲಿವಿಂಗ್ ಎ ಸ್ಪಿರಿಚುವಲ್ ಲೈಫ್. ಬರೀ ಬೈಬಲ್ ಓದಿ, ಬರೀ ಪ್ರಾರ್ಥನೆ ಮಾಡಿ, ಬ್ಯಾಡ್ ಅಕೌಂಟ್ ಎಲ್ಲ ನೀವು ಮನಸ್ಸಲ್ಲಿ ಇಟ್ಕೊಂಡು ಮತ್ತು ಕೆಟ್ಟದಾಗಿ ಯೋಚನೆ ಮಾಡಿಕೊಂಡು, ನಕಾರಾತ್ಮಕವಾಗಿ ಎಲ್ಲ ಯೋಚನೆ ಮಾಡಿಕೊಂಡು, ದಟ್ ಇಸ್ ನಾಟ್ ಸ್ಪಿರಿಚುವಲ್ ಲೈಫ್. ಯಾವಾಗಲೂ ನಕಾರಾತ್ಮಕವಾಗಿ ನೀವು ಯೋಚನೆ ಮಾಡ್ತೀರಿ, ಕೆಟ್ಟದಾಗೆ ನೀವು ಯೋಚನೆ ಮಾಡ್ತೀರಿ. ಕೆಲವೊಂದು ನೆನಪುಗಳು ಬರ್ತದೆ, ಅಯ್ಯೋ ಅವರು ಹಂಗೆ ಮಾಡಿದ್ದಾರೆ, ಹಿಂಗೆ ಮಾಡಿದ್ದಾರೆ ಅಂತ. ಅವಾಗ ಎಲ್ಲ ನಾವು ಯೋಚನೆ ಮಾಡೋದು ಅದೇ ತರ. ದಟ್ ಇಸ್ ನಾಟ್ ಸ್ಪಿರಿಚುವಲ್ ಲೈಫ್. ಅದು ಒಳ್ಳೆ ಲೈಫ್ ಅಲ್ವಾ? ಇದೆಲ್ಲ ಬ್ಯಾಲೆನ್ಸ್ ಮಾಡಬೇಕು. ಯಾವ ಕ್ರಿಶ್ಚಿಯನ್ನರು ಆಗಲ್ಲ ಅಂತ ಹೇಳಬಾರದು. ಯಾರು God wants supporters. Christ Faith Church wants supporters. Pastor Anu wants supporters. ಅರ್ಥ ಮಾಡಿಕೊಳ್ಳಿ.
ನಾನಿದು ಬಿಟ್ಟು ಬೇರೆ ಏನೂ ಬೋಧನೆ ಮಾಡಲ್ಲ. ನನ್ನನ್ನು ಅಭಿಷೇಕ ಮಾಡಿರುವುದು ಇದು ಬೋಧನೆ ಮಾಡುವುದಕ್ಕೆ. ಬರೀ ಬೋಧನೆ ಮಾಡುವುದಲ್ಲ ನಾನು ಮಾಡುವುದು, ನಿಮಗೆ ಪ್ರಾಕ್ಟೀಸು ಮಾಡಿಸ್ತೀನಿ ಅಲ್ಲವೇ? ನನಗೆ ಸಪೋರ್ಟರ್ಸ್ ಇಲ್ಲ. ಯಾರು ಸಪೋರ್ಟರ್ಸು? ಇದೆಲ್ಲ ಅಕ್ಸೆಪ್ಟ್ ಮಾಡಿ ಪ್ರಾಕ್ಟೀಸ್ ಮಾಡುವವರು ಸಪೋರ್ಟರ್ಸು. ಅರ್ಥ ಮಾಡಿಕೊಳ್ಳಿದ್ದೇವರ ಮಕ್ಕಳೇ. ತುಂಬ ದುಃಖದಿಂದಾನೇ ನಾನು ಹೇಳುವುದು. ಸೊ ಎಷ್ಟು ಒಳ್ಳೆ ದೇವರು, ನೀನೆಷ್ಟು ಒಳ್ಳೆಯವರಪ್ಪ. ಮೈ ಫೇವ್ರೆಟ್ ಸಾಂಗ್ ನಾವಿವತ್ತು ಹಾಡಿದ್ದೇವೆ. ನೀವೆಷ್ಟು ಒಳ್ಳೆಯವರು. ಸ್ವೀಟರ್ ದನ್ ಹನಿ ಹಿ ಈಸ್. ಹ್ಯಾವ್ ಯು ಟೇಸ್ಟೆಡ್ ಹಿಮ್? ನೀವು ಹಣಿ ಬಾಯಲ್ಲಿ ಇಟ್ಕೊಂಡಿದ್ರೆ ಬಿಟ್ಟರ್ ಕಾಡು ಕಚ್ಚೋದಂತ ಮುಖದಲ್ಲಿ ಇರ್ತೀರಾ? ವಿಶ್ವಾಸಿಗಳೇ, ನನಗೆ ಉತ್ತರ ಕೊಡ್ರಿ. ನೀವು ಹಣಿನೇ ತಿಂತಾ ಇದ್ದೀರಿ, ಮತ್ತೆ ಮುಖ ಎಷ್ಟೊಂದು ಪ್ರಸನ್ನವಾಗಿರುತ್ತದೆ ಅಲ್ಲವೇ? ಇದು ನೋಡಿದ್ರೆ, ವಿಶ್ವಾಸಿಗಳು ನೋಡಿದ್ರೆ ಬಿಟ್ಟರ್ ಕಾಡು ಕಚ್ಚಿ ಅಯ್ಯೋ ಕಯ್ಯೋ ಕಯ್ಯೋ, ಅವಳೋ ಇವಳೋ, ಓ ನನ್ನ ಜೀವನ, ನನ್ನ ಜಾಬು, ನನ್ನ ಜವಾಬ್ದಾರಿ, ನನ್ನ ಮನೆ ಬಿಟ್ಟರ್ಗಾಡು. ಬಿಟ್ಟರ್ಗಾಡು ಕಚ್ಚಿಕೊಂಡೇ ಇರುವುದು. ನನ್ನ ಫ್ರೆಂಡ್ಸು, ನನ್ನ ಹೆಂಡತಿ, ನನ್ನ ಪಕ್ಕದ ಮನೆಯವರು, ಅವ್ರನ್ನೆಲ್ಲ ಕ್ಷಮಿಸಿರಿ. ಇಲ್ಲಾಂದ್ರೆ ನೀವಿಲ್ಲಿ ಕುತ್ಕೊಳ್ಬೇಕಾಗಿಲ್ಲ. ಹಣಿ ಬಾಯಲ್ಲಿ ಬರಬೇಕಂದ್ರೆ ಪ್ರೀತಿ ಬರಬೇಕು. ಇದು ಬಿಟ್ಟರ್ಗಾಡು ನೀವು ತೆಗಿಯಕ್ಕೆ ರೆಡಿ ಇಲ್ವಲ್ಲ? ನಿಮ್ಮನೆ ಬಂದ್ರೆ ಬಿಟ್ಟರ್ಗಾಡು ನಾವು ಕುಕ್ ಮಾಡುವುದೇ ಇಲ್ಲ ಪಾಸ್ಟರ್, ತುಂಬಾ ಕೈಯಲ್ವಾ, ನಾವು ಬರೀ ಸ್ವೀಟ್ ಪೊಟೆಟೋನೇ ತಿನ್ನೋದು ಎಂದು ಹೇಳುವ ವಿಶ್ವಾಸಿಗಳು ಬಾಯಿಂದ ಬಿಟ್ಟರ್ಗಾಡು ತೆಗೆಯುವುದಿಲ್ಲ. ಯಾವಾಗಲೂ ಅವನಂಗೆ ಮಾಡಿದಾನೆ, ಇವನಂಗೆ ಮಾಡಿದಾನೆ, ಅವರಂಗ ಮಾಡಿದ್ದಾರೆ, ನೋಡೋ ನೋಡೋ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಸ್ವೀಟರ್ ದನ್ ಹನಿ ಇಸ್ ಜೀಸಸ್. ಟೇಸ್ಟ್ ಅಂಡ್ ಸಿ ಹೌ ಸ್ವೀಟ್ ಇಸ್ ಹಿ. ಡಿಡ್ ಯು ಟೇಸ್ಟ್ ಹಿಮ್? ವಿಶ್ವಾಸಿಗಳೇ, ನೀವು ಯೇಸುವನ್ನು ಅಕ್ಸೆಪ್ಟ್ ಮಾಡಿ ಅವರನ್ನು ಟೇಸ್ಟ್ ಮಾಡಲಿಲ್ಲದಿದ್ದರೆ ಏನು ಜೀವನ ದೇವರ ಮಕ್ಕಳೇ ನೀವು ಜೀವಿಸುತ್ತಾ ಇರುವುದು? ಹೇಳಿ, ನಿಮಗೆ ಟೆಸ್ಟ್ ಮಣಿ ಇದೆಯಾ? ಬಿಟ್ಟರ್ಗಾಡ್ ಅಲ್ಲ ಯೇಸುದೇವರು. ಯೇಸುದೇವರು ಹೇಳಿದ್ರು, ಈ ಲೋಕದಲ್ಲಿ ನಿಮಗೆ ದುಃಖ ಉಂಟು. ಯು ಹ್ಯಾವ್ ಟ್ರಬಲ್ಸ್ ಇನ್ ದಿಸ್ ವರ್ಲ್ಡ್. ಬನ್ನಿ, ನನ್ನ ಸಮಾಧಾನ ನಿಮಗೆ ನಾನು ಕೊಡ್ತೀನಿ ಅಂತ. ನನ್ನ ಸಮಾಧಾನ, ನನ್ನಲ್ಲಿ ಇರುವ ಸಮಾಧಾನ ನಾನು ನಿಮಗೆ ಕೊಡ್ತೀನಿ ಅಂತ. ಮತ್ತು ಮತ್ತಾಯ 11:28-30 ತನಕ ನೀವು ಓದಿದರೆ, ಭಾರ ಹೊತ್ಕೊಂಡು ನೀವು ನಡೀತಾ ಇದ್ದೀರಲ್ಲ, ನನ್ನಲ್ಲಿ ಬಂದು ಅದಲ್ಲಿ ಬಿಡ್ರಿ, ನಿಮಗೆ ವಿಶ್ರಾಂತಿ. ನಿಮಗೆ ಬೇಕಾಗಿರುವುದು ವಿಶ್ರಾಂತಿ. ನೀವದೆಲ್ಲ ಹೊತ್ತುಕೊಂಡು ಜೀವನ ಮಾಡಿದರೆ ವಿಶ್ರಾಂತಿ ಇಲ್ಲ. ಆದರೆ ಈಗಲೂ ವಿಶ್ವಾಸಿಗಳಿಗೆ ವಿಶ್ರಾಂತಿ ಇಲ್ಲ. ಯಾಕೆ ದೇವರ ಮಕ್ಕಳೇ? ಅರ್ಥವಾಯ್ತಾ? ಇಸ್ ಯುವರ್ ಲೈಫ್ ಟೇಸ್ಟಿಂಗ್ ಲೈಕ್ ಹನಿ? ನಾನು ಸುಮ್ಮನೆ ಹೇಳುವುದಲ್ಲ ದೇವರ ಮಕ್ಕಳೇ. ಐ ಹ್ಯಾವ್ ಟೇಸ್ಟೆಡ್ ಜೀಸಸ್ ಕ್ರೈಸ್ಟ್ ಲೈಕ್ ಹನಿ. Not because I don't have any problem today also. I do have. I had enough and more. ನನಗೆ ತುಂಬ ತೊಂದರೆಗಳಿತ್ತು. ತೊಂದರೆಗಳಿಂದ ಬೆಳೆದು ಬಂದವಳು ನಾನು. ಈಗಲೂ ನನಗೆ ತೊಂದರೆಗಳಿದೆ. ಆದರೂ ನನಗೆ ಗೊತ್ತು, ಆ ತೊಂದರೆಗಳಿಂದೆಲ್ಲ ಯೇಸುದೇವರು ನನಗೆ ಬಿಡುಗಡೆ ಕೊಟ್ಟಿದ್ದಾರೆ. ಸುಮ್ಮನೆ ಆ ತೊಂದರೆಗಳೆಲ್ಲ ಇಟ್ಕೊಂಡು ನಾನು ಸುಮ್ಮನೆ ಸಾಕ್ಷಿ ಹೇಳುವುದಲ್ಲ. ನನ್ನ ತೊಂದರೆಗಳಿಂದ ದೇವರು ಬಿಡುಗಡೆ ಕೊಟ್ಟಿದ್ದಾರೆ. ನಿಮಗೆ ಗೊತ್ತು, ನನ್ನ ಸಾಕ್ಷಿಗಳು. ಇವತ್ತು ನನಗೂ ತೊಂದರೆಗಳಿದೆ. ಬಟ್ ಐ ನೋ ದಿಸ್ ಗಾಡ್ ಟೇಸ್ಟ್ ಸ್ವೀಟರ್ ದನ್ ಹನಿ. ಅರ್ಥ ಮಾಡಿಕೊಳ್ಳಿ. ನನ್ನ ಸಮಾಧಾನ ನಾನು ನಿಮಗೆ ಕೊಡ್ತೀನಿ ಅಂತ, ನನ್ನ ವಿಶ್ರಾಂತಿ ನಾನು ನಿಮಗೆ ಕೊಡ್ತೀನಿ. ಈ ಲೋಕ ಕೊಡುವ ತರ ಅಲ್ಲ. ಆದರೆ ನೀವು ಈ ಲೋಕ ಕೊಡುವ ತರ ವಿಶ್ರಾಂತಿ ನೋಡ್ತಾ ಇದ್ದೀರಿ. ಅಯ್ಯೋ, ಇವತ್ತು ನನ್ನ ಮನೆಯಲ್ಲಿ ಏನು ಜಗಳ ಉಂಟಾಗಬಾರದು. ಇವತ್ತು ಎಲ್ಲ ನಾನು ಅಡುಗೆ ಮಾಡುವುದೆಲ್ಲ ಚೆನ್ನಾಗಿ ಇರಬೇಕು. ಇಲ್ಲದಿದ್ದರೆ ಅಯ್ಯೋ, ನಮ್ಮ ಕುಟುಂಬ ಸದಸ್ಯರು ಜಗಳ ಮಾಡ್ತಾರೆ. ಹೌದು, ನಾವು ಒಳ್ಳೆ ಅಡುಗೆ ಮಾಡುವವರಾದರೂ ಡೈಲಿ ಅದು ಚೆನ್ನಾಗಿ ಬರೋದಿಲ್ಲ. ಅವಾಗ ನೀವು ಪ್ರಾರ್ಥಿಸಬೇಕು, ದೇವರೇ ಇವತ್ತು ಅವರು ಜಗಳ ಮಾಡಬಾರದು, ನನಗಿಷ್ಟೇ ಮಾಡಕ್ಕಾಗತ್ತೆ,
ನನ್ನ ಅನುಭವದಿಂದ ಹೇಳುವುದು ದೇವರ ಮಕ್ಕಳೇ. ಕೆಲವೊಂದು ಸಾರಿ ಉಪ್ಪು ಇರುವುದಿಲ್ಲ, ಅಲ್ಲಾಂದ್ರೆ ಖಾರ ಇರುವುದಿಲ್ಲ, ರುಚಿನೇ ಇರುವುದಿಲ್ಲ. ಏನು ಮಾಡಬೇಕು? ನಿಮಗೇ ಗೊತ್ತು, ನೀವು ಟೇಸ್ಟ್ ಮಾಡುವಾಗ ಗೊತ್ತು ಏನು ರುಚಿ ಇಲ್ಲ ಅಂದ್ರೆ. ಆದರೆ ಪ್ರಾರ್ಥಿಸಿದರೆ ಅವರ ಬಾಯಿ ದೇವರು ಮುಚ್ಚುತ್ತಾರೆ. ಹಲೋ, ನನ್ನ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ಪೀಸ್ ವಿತ್ ಗಾಡ್ ಅಂಡ್ ಪೀಸ್ ವಿತ್ ಪೀಪಲ್. ನೀವು ಹೆಂಗೆ ಮಾಡೋದು? ಅಯ್ಯೋ, ಏನು ಮಾಡಿದರೂ ಅವ್ರಿಗೆ ಇಷ್ಟ ಆಗಲ್ಲ, ಇದು ಆಗ್ತೀನಿ ಅದಾಗ್ತೀನಿ ಅಂತ ಹೇಳಿ ಕೋಪದಿಂದ ನೀವು ಮಾಡಿ ತಕೊಳ್ಳಿ, ಚೆನ್ನಾಗಿಲ್ವಾ? ಅಲ್ಲ ಅಲ್ಲ, ಹಂಗಲ್ಲ ನಾವು ಮಾಡುವುದು. ಒಂದು ಮನೆಯಲ್ಲಿ 5 ಜನ ಇದ್ದರೆ 5 ಜನರು ವಿಭಿನ್ನವಾಗಿರ್ತಾರೆ, ಎಲ್ಲರೂ ಒಂದೇ ತರ ಇರುವುದಿಲ್ಲ. ಅವರನ್ನು ನಾವು ಅಕ್ಸೆಪ್ಟ್ ಮಾಡಬೇಕು. ನೀವೊಬ್ಬರನ್ನು ಮದುವೆ ಮಾಡಿದರೆ ನೀವು ತುಂಬಾ ಸ್ವೀಟ್ ಆಗಿದ್ದೀರಿ ಎಂದು ನೀವು ತಿಳ್ಕೊಳ್ಳುತ್ತೀರಿ. ನೀವಲ್ಲ. ಒಂದ ಒಂದು ಸ್ವೀಟ್ ಗಂಡ, ಅಲ್ಲಾಂದ್ರೆ ಒಂದು ಸ್ವೀಟ್ ಹೆಂಡತಿಯನ್ನು ನನಗೆ ಬೇಕು ಅಂತ ಹೇಳಿದ್ರೆ ಸಿಗುವುದಿಲ್ಲ. ಅಪೋಸಿಟ್ ಕ್ಯಾರೆಕ್ಟರೇ ನಮಗೆ ಸಿಗುವುದು. ಗಂಡ ಹೆಂಡತಿ, ಹಲೋ ಹಲೋ ಹಲೋ, ಗಂಡ ಹೆಂಡತಿಯರಿಗೆ ಅಪೋಸಿಟ್ ಕ್ಯಾರೆಕ್ಟರ್ಸ್ ಮಾತ್ರ ಸಿಗುವುದು. ಅಡ್ಜಸ್ಟ್ ಮಾಡಬೇಕು. ಇಲ್ಲಿ ಒಳ್ಳೆ ಹೂವುಟ್ಟು ಫೋಟೋಶೂಟ್ ಎಲ್ಲ ಇಡುವುದಲ್ಲ ಮದುವೆ. ಏನೇನು ಫೋಟೋಶೂಟ್, ಶೂಟ್ ಆಮೇಲೆ ಇಬ್ಬರು ಶೂಟ್ ಮಾಡ್ತಾರೆ. ಫೋಟೋಶೂಟ್ ಎಲ್ಲ ಆದ್ಮೇಲೆ ಬರೀ ಶೂಟಿಂಗ್ ಅಲ್ಲವೇ? ಹೇಳಿ, ಇದಲ್ಲ ಕ್ರಿಶ್ಚಿಯನ್ ಮದುವೆ. ಹಂಗಲ್ಲ. ಕ್ರಿಶ್ಚಿಯನ್ನರ ಹಂಗೆ ಎಲ್ಲ ಜೀವನ ಮಾಡುವುದು. ಸಮಾಧಾನ, ನನ್ನಲ್ಲಿರುವ ಸಮಾಧಾನ ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಈ ಸಮಾಧಾನ ನಮ್ಮಲ್ಲಿ ಯಾವಾಗಲೂ ಇರಬೇಕು. ನಮಗೇನೇ ನಡೆದ್ರು ಈ ಸಮಾಧಾನ ನಮಗೆ ಇರಬೇಕು. ಈ ಸಮಾಧಾನ ಅದು ಬಂದು ಹೋಗುವುದಲ್ಲ. ದಿಸ್ ಇಸ್ ಸ್ಟೇಬಲ್, ದಿಸ್ ಇಸ್ ಸ್ಟೇಬಲ್. ಅರ್ಥ ಮಾಡಿಕೊಳ್ಳಿ. ಆವಾಗ ಈ ಸ್ಟೆಬಿಲಿಟಿ ಆಫ್ ಪೀಸ್ ನಮ್ಮ ಹೃದಯದಲ್ಲಿ ಇದೆ. ಹೌದು, ಆವಾಗ ತೊಂದರೆ ಬಂದಾಗ ಅಪ್ಲೈ ಫಿಲಿಪಿಯನ್ಸ್ 4:6-7 ಏನು ಹೇಳಿದೆ? ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಕೃತಜ್ಞತೆ ಸಲ್ಲಿಸುವ ಮೂಲಕ ದೇವರಿಗೆ ಎಲ್ಲ ನೋವುಗಳು, ತೊಂದರೆಗಳು ನೀವು ಬಿಡಬೇಕು. ಆವಾಗ ಎಲ್ಲಾ ಗ್ರಾಹಿಕೆಯನ್ನು ಮೀರುವ ದೇವರ ಶಾಂತಿಯನ್ನು ನಿಮ್ಮ ಹೃದಯದಲ್ಲಿ ಇರುತ್ತದೆ. ಇದೇ ಪ್ರಾರ್ಥನೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಸೊ ಈ ಶಾಂತಿ ನಮ್ಮಲ್ಲಿ ಇದ್ರೆ ನೀವು ಅರ್ಥ ಮಾಡ್ಕೋಬೇಕು, ದೇವರಿದ್ದಾರೆ, ದೇವರೇನಾದರೂ ಮಾಡ್ತಾನೆ ಅಂದ್ರೆ. ಈ ಶಾಂತಿ ನಮ್ಮಲ್ಲಿ ಇದ್ರೆ ದೇವರ ಮಕ್ಕಳೇ, ಈ ಶಾಂತಿ, ವಿತ್ ದಿಸ್ ಶಾಂತಿ ದೇವರೆದ್ದು ಬರ್ತಾರೆ. ಈ ಶಾಂತಿ ಇಟ್ ಇಸ್ ನಾಟ್ ಶೇಕಿಂಗ್. ಎಸ್, ಗಾಡ್ ವಿಲ್ ಡೂ, ಗಾಡ್ ವಿಲ್ ಚೇಂಜ್. ಈ ಶಾಂತಿ ನಮ್ಮಲ್ಲಿ ಇದ್ದರೆ ದೇವರೆದ್ದು ಬಂದು ನಮಗೆ ಬೇಕಾಗಿರುವುದು ಮಾಡುತ್ತಾರೆ. ಈ ಶಾಂತಿಯೊಂದಿಗೆ ದೇವರು ಯಾವಾಗಲೂ ನಮ್ಮೊಂದಿಗೆ ಇರ್ತಾನೆ ಮತ್ತು ಅವನು ನಮ್ಮ ಎಲ್ಲಾ ಸಮಸ್ಯೆಗಳು ಮತ್ತು ನೀವು ಕಾಯಿಲೆಗಳಿಂದ ಬೆಳೆಯುತ್ತಾ ಇದ್ದರೆ ನಿಮ್ಮ ಕಾಯಿಲೆಗಳು ಏನೇ ಸಮಸ್ಯೆ ಆದರೂ ದೇವರು ಪರಿಹಾರ ಮಾಡ್ತಾರೆ, ದೇವರು ಬಿಡುಗಡೆ ಮಾಡ್ತಾರೆ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.